ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಬೋರ್ಡ್ ಫೈನಲ್ ಎಕ್ಸಾಮಿನೇಷನ್ಗೋಸ್ಕರ ಫಿಸಿಕ್ಸ್ ವಾಲಾ ನಿಮಗೋಸ್ಕರ ನಿಮಗೆ ಬೂಸ್ಟರ್ ಪ್ಯಾಕ್ ಸೀರೀಸ್ ಫಾರ್ ಸೆಕೆಂಡ್ PUC ಅಂತ ಶುರು ಮಾಡಿದ್ದೀವಿ. ಇದರ ಆಲ್ರೆಡಿ ನಾನು ನಿಮಗೆ 2 ಮಾಡೆಲ್ ಪೇಪರ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ಅದನ್ನು ಪ್ರಿಪೇರ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಮಾಡೆಲ್ ಪೇಪರ್. ಸೊ ಈ ಮಾಡೆಲ್ ಪೇಪರ್ಸಲ್ಲಿ ಯಾವುದೇ ಕ್ವಶನ್ ಸಹ ನಿಮ್ಗೆ ರಿಪೀಟ್ ಆಗಿದ್ರೆ ಸೊ ನೋ ನೀಡ್ ಟು ವರಿ. ಅಂಥ ಒಂದು ಕ್ವಶನ್ಸ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ದ ಥರ್ಡ್ ಮಾಡೆಲ್ ಪೇಪರ್ in this video. So let us explain. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಏನು ಮಾಡ್ಬೋದು, ನಾವು ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಸೀದಾ ಫಸ್ಟ್ ಕ್ವಶನ್. ಇದೆಲ್ಲ ನಿಮ್ಗೆ ಡೈರೆಕ್ಟ್ MCQs ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಥರ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ನೋಡ್ಕೊಂಬಿಡಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಈಸ್ ನೋನ್ ಆಸ್ ಅಂತ ಹೇಳ್ತಾ ಇದ್ದಾರೆ. ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಸೊ ವಾಟ್ ಈಸ್ ದ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಹಿಯರ್? F/Q, ವಿಚ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ ಅಂತ ಹೇಳ್ಬೋದು. ಸೆಕೆಂಡ್ ಕ್ವಶನ್ ನೋಡಿ, ವಿಚ್ ಆರ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಹೇಳ್ತಾರೆ. ಚೆನ್ನಾಗಿ ನೋಟ್ ಮಾಡಿ. ಅಬೌಟ್ ದ ಪ್ರಾಪರ್ಟಿ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ನೋಡಿ, ಲಾಸ್ಟ್ ಮಾಡೆಲ್ ಪೇಪರ್ಸಲ್ಲಿ ನಾನು ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಪಾಯಿಂಟ್ಸ್ ನೀವು ಕಲ್ತಿದ್ದೀರಾ ಅಂತಂದರೆ ವಿ ಕ್ಯಾನ್ ಸೇ ದಟ್ ವಿಚ್ ಆರ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಹೇಳ್ತಾರೆ. ಫಸ್ಟ್ ಒನ್ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಪ್ಯಾರಲಲ್ ಟು ದ ಪೊಟೆನ್ಷಿಯಲ್ ಸರ್ಫೇಸ್. ಎಲೆಕ್ಟ್ರಿಕ್ ಫೀಲ್ಡ್ ಯಾವತ್ತೇ ಆಗಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ. ಆ್ಯಂಡ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹ್ಯಾವ್ ವೇರಿಯಬಲ್ ವೋಲ್ಟೇಜ್ ಅಂತ ಹೇಳ್ತಾ ಇದ್ದಾನೆ. ವೇರಿಯಬಲ್ ಅಲ್ಲ, ಯಾವ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ಅಷ್ಟು ಪಾಯಿಂಟ್ಸ್ ಹತ್ರ ಕಾನ್ಸ್ಟೆಂಟ್ ಆಗಿರುತ್ತೋ ಅದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗಿರುತ್ತೆ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, how much work is done moving a charge of 5 coulomb across the 2 points having the potential difference of 16 volts ಅಂತ ಹೇಳ್ತಾ ಇದ್ದಾರೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಬಂದ್ಬಿಟ್ಟು ನಿಮ್ಗೆ 16 volts ಅಂತ ಕೊಟ್ಟಿದ್ದಾರೆ. ಚಾರ್ಜ್ ಮೂವ್ ಟು ಬಿ ಈಸ್ 5 coulomb. therefore ವರ್ಕ್ ಡನ್ ಫಾರ್ಮುಲಾ ಏನು ನಮಗೆ? charge into potential difference. So if you multiply this you will get the answer as 80 joules ಅಂತ ಹೇಳ್ಬೋದು. 80 joules. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? therefore you can go with option D. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಇಟ್ ಈಸ್ ನಾಟ್ ಎ ವೆಕ್ಟಾರ್. ತುಂಬ ಜನ ಹೇಳ್ತಾ ಅದಕ್ಕೆ ಡೈರೆಕ್ಷನ್ ಇರುತ್ತೆ, ಹಾಗಾಗಿ ನಿಮಗೆ ವೆಕ್ಟಾರ್ ಅಂತ ಅಂತಾರೆ. ಆದರೆ ದೋ ಇಟ್ ಹ್ಯಾಸ್ ಡೈರೆಕ್ಷನ್ ಆಸ್ ವೆಲ್ ಆಸ್ ಅ ಮ್ಯಾಗ್ನಿಟ್ಯೂಡ್, ಇಟ್ ಡಸ್ ನಾಟ್ ಒಬೇ ವೆಕ್ಟಾರ್ ಆಲ್ಜಿಬ್ರಾ ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ say it is a scalar quantity. What is SI unit of magnetic field here? Magnetic field SI unit ಏನು ಡೈರೆಕ್ಟ್ ಆಗಿ ಇವೆಲ್ಲ ನಿಮಗೆ ಕ್ವಶನ್ಸ್ ನಿಮಗೆ ಟೆಸ್ಲಾ ಅಂತ ಹೇಳ್ದು. ಸಾರಿ, magnetic susceptibility is positive. magnetic susceptibility is positive for ಅಂತ ಹೇಳ್ತಾ ಇದ್ದಾರೆ. ಸೊ ಒಂದ್ಸರಿ ಯೋಚನೆ ಮಾಡೋಣ. ಫೆರ್ರೋಮ್ಯಾಟಿಕ್ ಮೆಟೀರಿಯಲ್ಗೂ ಪಾಸಿಟಿವ್ ಇರುತ್ತೆ, ಪ್ಯಾರಾಮ್ಯಾಟಿಕ್ ಮೆಟೀರಿಯಲ್ಗೂ ಪಾಸಿಟಿವ್ ಇರುತ್ತೆ, ಓಕೆ. ಡಯಾಮ್ಯಾಟಿಕ್ ಮೆಟೀರಿಯಲ್ಗೆ ನೆಗೆಟಿವ್ ಆಗಿರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ, ಬೋತ್ ಎ ಅಂಡ್ ಬಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ವಿಚ್ ಆರ್ ದ ಫಾಲೋಯಿಂಗ್ ಯೂಸ್ ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF. ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಈಸ್ ಈಕ್ವಲ್ಸ್ ಟು -d∅/dt. ಏನಿದು ಪೊಲಾರಿಟಿ ಯಾವ್ದ್ರಿಂದ ಬರುತ್ತೆ ನಿಮಗೆ ಅಂತಂದರೆ ಬಿಕಾಸ್ ಆಫ್ ಲೆನ್ಸ್ ಲಾ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ವಿಚ್ ಆರ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಇಸ್ ಇಂಡ್ಯೂಸ್ಡ್ ಚಾರ್ಜ್ ಇನ್ ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನ್. ಈ ಇಂಡಿಪೆಂಡೆಂಟ್ ಆಫ್ ಅಂತ ಹೇಳ್ತಾ ಇದ್ದಾರೆ. ಇದು ಇಂಡಿಪೆಂಡೆಂಟ್ ಆಫ್ ನಮಗೆ ಗೊತ್ತಿದೆ. I is equals to E/R. ಇ ಅಂದ್ರೆ ಮೀನಿಂಗ್ ಏನ್ರಿ? ಇಲ್ಲಿ ಮ್ಯಾಗ್ನಿಟ್ಯೂಡ್ d∅/dt ಅಂತ ಬರೀಬಹುದಲ್ವಾ. I ಅಂದ್ರೆ ಇಲ್ಲಿ dq/dt ವಿಚ್ ಇಸ್ ನಥಿಂಗ್ ಬಟ್ 1/R ಇಂಟು d∅/dt. dt ಕ್ಯಾನ್ಸಲ್ ಆಗಿದ್ದಾಗ ನಿಮಗೆ ಚಾರ್ಜ್ ಇಂಡ್ಯೂಸ್ಡ್ ಇಸ್ ಈಕ್ವಲ್ಸ್ ಟು 1/R ಇಂಟು d∅ ಅಂತ ಬರುತ್ತೆ. therefore we can say it is independent of ಟೈಮ್ ಅಂತ ನಾವು ಹೇಳ್ಬೋದು. ಅರ್ಥ ಆಗ್ತದಲ್ವಾ? ನೋಡಿ, ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಚೇಂಜ್ ಇನ್ ಫ್ಲಕ್ಸ್ ಮೇಲೆ ಸಹ ಡಿಪೆಂಡ್ ಆಗುತ್ತೆ, ಬಟ್ ಟೈಮ್ ಮೇಲೆ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ವಾಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ಎನ್ AC ಮೈನ್ಸ್ ಇನ್ ಇಂಡಿಯಾ? ಓಕೆ, ಇಂಡಿಯಾ ಅಲ್ಲಿ ನಿಮಗೆ ಫ್ರೀಕ್ವೆನ್ಸಿ ಆಫ್ AC ಮೈನ್ಸ್ ಇಸ್ ಈಕ್ವಲ್ಸ್ ಟು 50 Hz ಅಂತ ಹೇಳ್ತಾರೆ. ಓಕೆ, 220 ವೋಲ್ಟ್ 50 Hz ಅಂತ ಮೆನ್ಷನ್ ಮಾಡ್ತಾರೆ. ಸೊ 50 Hz ನೋಡಿ, ಇದು ಒನ್ ಆಫ್ ದ ವೈವಾ ಕ್ವಶನ್ಸ್ ಅಲ್ಲೂ ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಯಾರಿಗಾದ್ರೆ ನಿಮಗೆ ಫ್ರೀಕ್ವೆನ್ಸಿ ಆಫ್ AC ಡಿಟರ್ಮಿನ್ ಮಾಡಿ ಅಂತ ಬಂದಿರುತ್ತೋ ಅಂತ ಒಂದು ಕ್ವಶನ್ ಅಲ್ಲಿ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ವೆಲಾಸಿಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ ಎ ಮೀಡಿಯಂ
ಆಫ್ ಪರ್ಮಿಟಿವಿಟಿ ಎಪ್ಸಿಲಾನ್ ನಾಟ್, ಎಪ್ಸಿಲಾನ್ 0 ಅಲ್ಲ ಇದು ಎಪ್ಸಿಲಾನ್ ನಾಟ್ ಅಂಡ್ ಪರ್ಮಿಯಬಿಲಿಟಿ ಮ್ಯೂ ನಾಟ್ ಅಂತ ಹೇಳ್ತಾ ಇದ್ದಾರೆ. ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು 1/√ಆಫ್ ಮ್ಯೂ ನಾಟ್ ಇಂಟು ಎಪ್ಸಿಲಾನ್ ನಾಟ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ ಆಪ್ಷನ್ ಸಿ ನ. Let us see the next question. Which of the following light deviates the most when it passes through a prism ಅಂತ ಹೇಳಿ, when it passes through a prism. ಅರ್ಥ ಮಾಡ್ಕೊತಾ ಇದೀರಲ್ವಾ? ಸೊ ನೋಡಿ ಇಲ್ಲಿ ಡಿವಿಯೇಷನ್ ಅನ್ನೋದು ನಿಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಅರ್ಥವಾಯ್ತಾ? therefore see here, ಸೊ ಯಾವಾಗಾದ್ರೂ ನಾವು ಒಂದು ಪ್ರಿಸಮ್ನ ನಾವು ಕನ್ಸಿಡರ್ ಮಾಡಿರ್ತೀವೋ, ಸಿ ಹಿಯರ್ ಯಾವಾಗಾದ್ರೂ ವೈಟ್ ಲೈಟ್ ಅನ್ನೊಂದು ಇದ್ರ ಮೇಲೆ ಇನ್ಸಿಡೆಂಟ್ ಆಗಿರುತ್ತೋ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ರೆಡ್ ವಿಲ್ ಬಿ ಡಿವಿಯೇಟೆಡ್ ಲೆಸ್ ಅಂತ ಹೇಳ್ಬೋದು, ವೈಲೆಟ್ ವಿಲ್ ಬಿ ಡಿವಿಯೇಟೆಡ್ ಮೋರ್ ಅಂತ ಹೇಳ್ಬೋದು. ಅರ್ಥ ಆಗ್ತದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಅ ರೆಡ್ ಅಂಡ್ ದಿಸ್ ಈಸ್ ಅ therefore we can say that. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಲ್ಯಾಂಬ್ಡಾ ಆಫ್ ದ ವೈಲೆಟ್ ಈಸ್ ಗ್ರೇಟರ್ ದ್ಯಾನ್ ದ ಲ್ಯಾಂಬ್ಡಾ ಆಫ್ ರೆಡ್. therefore deviation ಆಫ್ ದ ಲೆಸ್ಸರ್ ಕಡಿಮೆ ಇರುತ್ತೆ. ಸೊ ಡಿವಿಯೇಷನ್ ಆಫ್ ದ ವಾಲೆಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ದ ಡಿವಿಯೇಷನ್ ಆಫ್ ರೆಡ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಸೊ ಸಿ ದ ನೆಕ್ಸ್ಟ್ ಕ್ವಶನ್ ಒಂದ್ಸರಿ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗತ್ತೆ. ಸೊ ಹೌ ಕ್ಯಾನ್ ದ ಫ್ರಿಂಜ್ ವಿಡ್ತ್ ಇನ್ಕ್ರೀಸ್ ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ಫ್ರಿಂಜ್ ವಿಡ್ತ್ ಎಕ್ಸ್ಪ್ರೆಷನ್ ನೋಟ್ ಮಾಡ್ಕೊಳ್ಳಿ, ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ನೋಡಿ ಇಲ್ಲಿ ವೇವ್ ಲೆಂತ್ ಇನ್ಕ್ರೀಸ್ ಮಾಡಿದ್ರೆ ಫ್ರಿಂಜ್ ವಿಡ್ತ್ ಇನ್ಕ್ರೀಸ್ ಆಗುತ್ತೆ, ಇಲ್ಲ ಅಂತಂದ್ರೆ ಕ್ಯಾಪಿಟಲ್ ಡಿ ಇನ್ಕ್ರೀಸ್ ಆದರೆ ಫ್ರಿಂಜ್ ವಿಡ್ತ್ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಸೊ ಪ್ಲೀಸ್ ನೋಟ್ ಮಾಡ್ತಾ ಇದ್ದೀರಲ್ವಾ? ಅದೇ ರೀತಿ ನಿಮಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಡಿಕ್ರೀಸ್ ಮಾಡಿದ್ರೆ ಫ್ರಿಂಜ್ ವಿಡ್ತ್ ವಿಲ್ ಇನ್ಕ್ರೀಸ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ವಾಟ್ ಇಸ್ ದಟ್? ನೋಡಿ ಫಸ್ಟ್ ಆಪ್ಷನ್ ನೋಡಿ, ಬೈ ಡಿಕ್ರೀಸ್ ದ ವಿಡ್ತ್ ಆಫ್ ದ ಸ್ಲಿಟ್ಸ್ ಅಂತ ಹೇಳ್ದ. ವಿಡ್ತ್ ಅಲ್ಲ ರೀ, ವಿಡ್ತ್ ಅಲ್ಲ. ಓಕೆ, ಬೈ ರೆಡ್ಯೂಸಿಂಗ್ ದ ಸಪರೇಷನ್ ಆಫ್ ದ ಸ್ಲಿಟ್ಸ್. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ ಅಂತ ಹೇಳ್ಬೋದು. So let us see the next question. A photoelectric cell is a device which converts photoelectric cell anta helta idare. A device which converts light energy into electrical energy anta helbodu. Converts light energy into electrical energy. So see that sun's radiant energy is due to, okay, sun alli ಎನರ್ಜಿ ಎಲ್ಲಿಂದ ಬರ್ತಾ ಇದೆ ನಿಮಗೆ ಅಂತಂದಾಗ ಬಿಕಾಸ್ ಆಫ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ನಿಮಗೆ ಹೈಡ್ರೋಜನ್ ಸೈಕಲ್, ನೈಟ್ರೋಜನ್ ಸೈಕಲ್, ಕಾರ್ಬನ್ ಸೈಕಲ್ ಎಲ್ಲ ನಡೆಯೋದ್ರಿಂದ ಎನರ್ಜಿ ಅನ್ನೋದು ರಿಲೀಸ್ ಆಗ್ತಾ ಇರುತ್ತೆ. ಸೊ ವಿ ಕ್ಯಾನ್ ಸೇ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಈಸ್ ಅ ಕರೆಕ್ಟ್ ಆಪ್ಷನ್ ವಿಚ್ ವಿಲ್ ಪ್ರೊಡ್ಯೂಸ್ ದ ಎನರ್ಜಿ ಇನ್ ದ ಸನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ ಇಲ್ಲಿ ಆ್ಯಂಡ್ ಗೇಟ್, ಫಾರ್ ಆ್ಯಂಡ್ ಗೇಟ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಔಟ್ಪುಟ್ ಅಂತ ಹೇಳ್ತಾರೆ. ಔಟ್ಪುಟ್ ನೋಡಿ ಇಲ್ಲಿ ದಿಸ್ ಎ ಅಂಡ್ ದಿಸ್ ಅ ಬಿ. ಲೆಟ್ ಅಸ್ ಸೇ ಹಿಯರ್ y is equals to a dot b ಅಂತ ಬರುತ್ತೆ ಆ್ಯಂಡ್ ಗೇಟ್ಗೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ನೋಡಿ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್. ದಿಸ್ ಆರ್ ಮಸ್ಟ್ ಅಂಡ್ ಶುಡ್ ಅಲ್ವಾ ನಿಮಗೆ, ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಎಸ್ ಐ ಯೂನಿಟ್ ಆಫ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳ್ತಾ ಇದ್ದಾರೆ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನಪ್ಪ? ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಲ್. ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಕೂಲಮ್ ಪರ್ ಮೀಟರ್ ಅಂತ ಬರೀಬಹುದು, ಕೂಲಮ್ ಪರ್ ಮೀಟರ್. ಓಕೆನಾ? Now let us see here magnetic susceptibility for a paramagnetic substance. Paramagnetic substance is inversely proportional to its absolute temperature ಅಂತ ಹೇಳ್ತಾರೆ. absolute temperature ಅರ್ಥ ಮಾಡ್ಕೊಂತ ಇದ್ದೀರಲ್ವಾ? Now let us see the next one. The phenomenon of polarization shows that light has transverse nature ಅಂತ ಹೇಳ್ತಾರೆ. ಸೊ ಟ್ರಾನ್ಸ್ವರ್ಸ್ ನೇಚರ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ವಿ ಕ್ಯಾನ್ ಗೋ ವಿತ್ ದ ಫಿನಾಮಿನನ್ ಕಾಲ್ಡ್ ಆಸ್ ಪೊಲರೈಸೇಷನ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಲಾಂಗಿಟ್ಯೂಡ್ನಲ್ ವೇವ್ಸ್ ಕೆನಾಟ್ ಬಿ ಪೊಲರೈಸ್ಡ್. ಓಕೆ, ದ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ಮಾಸ್ ನಂಬರ್ ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಮಾಸ್ ನಂಬರ್ ಅಂದ್ರೆ ಎ ಶುಡ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಝೆಡ್ ಶುಡ್ ನಾಟ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ದೇರ್ಫೋರ್ ವಿ ಕ್ಯಾನ್ ಸೇ ವಾಟ್ ಆರ್ ಎಕ್ಸಾಂಪಲ್ಸ್. ಸೊ ಅದ್ರ ಹೆಸರು ಏನು ಅಂತ ಕರಿತಾ ಇದ್ದೀವಿ. ಸೊ ಆಲ್ರೆಡಿ ನಾವು ಓದಿದ್ದೀವಿ, ಅದನ್ನು ಐಸೋ ಬಾರ್ಸ್ ಅಂತ ಕರೆದಿದ್ದೀವಿ. So let us see the next one. Xenon diode is used as
ಒಂದೇ ಒಂದು ಅಪ್ಲಿಕೇಶನ್ ಇಂದ ನಿಮಗೆ ಅದನ್ನು ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಹೇಳ್ತೀವಿ ನಾವು. ವೋಲ್ಟೇಜ್ ರೆಗ್ಯುಲೇಟರ್ ಅರ್ಥ ಆಯ್ತಲ್ವಾ? ನಾವು ಲೆಟ್ ಅಸ್ ಸಿ ದ 2 marks ಕ್ವಶನ್. ದಿಸ್ ಆರ್ ಆಲ್ 2 marks ಕ್ವಶನ್ಸ್ ರೀ ನಿಮಗೆ, 2 marks ಕ್ವಶನ್ಸ್. ಸೊ ವಾಟ್ ಈಸ್ ದ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್? ಸಿಂಪಲ್ ಆಗಿ ಹೇಳಬೇಕು ಅಂತಂದಾಗ ದ ಎಬಿಲಿಟಿ ಆಫ್ ಎ ಕೆಪಾಸಿಟರ್ ಆರ್ ಕಂಡಕ್ಟರ್ ಟು ಸ್ಟೋರ್ ಎನರ್ಜಿ, ಟು ಸ್ಟೋರ್ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳ್ತಾರೆ. ಟು ಸ್ಟೋರ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕಾಲ್ಡ್ ಕೆಪಾಸಿಟೆನ್ಸ್ ಅಂತ ಹೇಳ್ತಾರೆ. ಇಲ್ಲ ಅದನ್ನ ಇನ್ನೂ ಒಂದು ರೀತಿ ನಾವು ಡಿಫೈನ್ ಮಾಡಬಹುದು. ಏನು ಅಂತಂದಾಗ ಸಿ ಹಿಯರ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ defined as the ratio of charge. It is defined as the ratio of charge given to a conductor to rise in its potential ಅಂತ ಹೇಳ್ತಾರೆ. to rise in its potential. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಯು ಕ್ಯಾನ್ ರೈಟ್ ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ವಿ ಅಂತ ಬರೀಬಹುದು. ಸೊ ವಾಟ್ ಇಸ್ ಎಸ್ ಐ ಯೂನಿಟ್ ಹಿಯರ್? ಎಸ್ ಐ ಯೂನಿಟ್ ಏನಾಗುತ್ತೆ ನಿಮಗೆ ಅಂತಂದಾಗ ಎಸ್ ಐ ಯೂನಿಟ್ ಈ ಸೆಟ್ ಟು ಬಿ ಫ್ಯಾರೆಡ್, ಕ್ಯಾಪಿಟಲ್ ಎಫ್ ಅಂತ ಬರೀಬಹುದು. Now let us see the second question. State and explain Ampere's circuital law ಅಂತ ಹೇಳ್ತಾ ಇದ್ದಾರೆ. State and explain Ampere's circuital law. So see here, statement ಏನಂತ ಬರೀಬಹುದು ನಾವಿಲ್ಲಿ ಅಂತಂದಾಗ statement. See here, statement can be written as the line integral of magnetic field. The line integral of magnetic field, okay, around a closed loop is equal to see here mu naught times the current enclosed by that loop anta heltare. Current enclosed by that loop ಅಂತ ಹೇಳ್ಬೋದು. Is it clear? So how can we explain this ಅಂತಂದಾಗ ನೋಡಿ ಇಲ್ಲಿ whenever we consider the two or more conductors, let us say first conductor is carrying current I1, second conductor ನಿಮ್ಗೆ I2 current ಕ್ಯಾರಿ ಮಾಡ್ತಾ ಇದೆ, I3 current ಕ್ಯಾರಿ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸೊ ಈ ಒಂದು ಪಾಯಿಂಟ್ P ಹತ್ರ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದಾಗ ಈ ಪಾಯಿಂಟ್ P ಹತ್ರ ನಾವು ಏನು ಮಾಡಬೇಕು ಅಂದರೆ ಒಂದು ಕ್ಲೋಸ್ಡ್ ಲೂಪ್ನ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಇದನ್ನ ಆಂಪಿಯರಿಯನ್ ಲೂಪ್ ಅಂತ ಕರಿತೀವಿ. therefore you can say that according to this Ampere circuital law we can write line integral of B dot dl becomes equals to mu naught times the net current ಅಂತ ಹೇಳ್ತಾರೆ. net current. okay, therefore you can say mu naught into ನೋಡಿ ಇಲ್ಲಿ ಯಾವ ಕರೆಂಟ್ಸ್ ಆದ್ರೆ ಮೇಲೆ ಹೋಗ್ತಾ ಇರತ್ತೆ ಅದನ್ನ ಪ್ಲಸ್ ಅಂತ ಕನ್ಸಿಡರ್ ಮಾಡೋಣ, ಯಾವ ಕರೆಂಟ್ಸ್ ಆದ್ರೆ ಕೆಳಗೆ ಬರ್ತಾ ಇರತ್ತೆ ಅದನ್ನ ಮೈನಸ್ ಅಂತ ತಗೊಂಡಿದ್ದಾಗ ನಾವು ಏನಂತ ಬರೀಬಹುದು ನೋಡಿ, I1 minus I2 plus I3 ಅಂತ ಬರೀಬಹುದು. ಅರ್ಥ ಆಗಿದೆ ಅಲ್ವಾ? ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಆಫ್ ಸರ್ಕ್ಯೂಟಲ್ ಲಾ. ನೋಡಿ ಇಲ್ಲಿ ರೈಟ್ 2 ಪ್ರಾಪರ್ಟೀಸ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ವಾಟ್ ಆರ್ 2 ಪ್ರಾಪರ್ಟೀಸ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್? ಸೊ ಸಿ ಹಿಯರ್ ನೋಡಿ ಇಲ್ಲಿ ಏನಂತ ಬರೀಬಹುದು ಅಂತಂದಾಗ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಡಯಾ ಮತ್ತು ಫೆರ್ರೋ ಈ ಮೂರರ ಬಗ್ಗೆನೂ ಚೆನ್ನಾಗಿ ನೀವು ಇನ್ಫಾರ್ಮೇಷನ್ನ ತಗೊಂಡಿರಬೇಕು. ಯಾಕಂದರೆ 1 ಮಾರ್ಕ್ ಇಲ್ಲ ಅಂದರೆ ಅಟ್ಲೀಸ್ಟ್ 2 ಮಾರ್ಕ್ಸ್ ಇಲ್ಲ 5 ಮಾರ್ಕ್ಸ್ ಬರತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಪ್ರಾಪರ್ಟೀಸ್ ನೇಮ್ ಎನಿ 2 ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ನೋಡಿ, ವಿ ಕ್ಯಾನ್ ಸೇ these substances are weakly attracted by the magnet ಅಂತ ಹೇಳಬಹುದು. weakly attracted by the magnet ಅಂತ ಕರಿತೀವಿ. ಸೆಕೆಂಡ್ ಒನ್ ಏನಪ್ಪಾ ಅಂತಂದಾಗ these substances will have permanent dipole moment ಅಂತ ಹೇಳ್ತಾರೆ. ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್.
ಪರ್ಮನೆಂಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸಸೆಪ್ಟಿಬಿಲಿಟಿ ಅನ್ನೋದು ನಿಮಗೆ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಅಂತನೂ ಹೇಳ್ಬೋದು. ಅಷ್ಟೇ ಅಲ್ಲ, ನಿಮಗೆ ನೋಡಿ ಈ ಸಸೆಪ್ಟಿಬಿಲಿಟಿ ಅನ್ನೋದು ನಿಮಗೆ ಪಾಸಿಟಿವ್ ಆಗಿರುತ್ತೆ. ಅಷ್ಟೇ ಅಲ್ಲ ನಿಮಗೆ ಕಡಿಮೆನೂ ಆಗಿರುತ್ತೆ ಅಂತನೂ ಹೇಳ್ಬೋದು. ಪಾಸಿಟಿವ್ ಅಂಡ್ ಲೋ. ಓಕೆ, ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. Now let us see that what are the factors on which mutual inductance between a pair of coils depend ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯೂಚುವಲ್ ಇಂಡಕ್ಟೆನ್ಸ್ ನೀವು ಓದಿರ್ಬೇಕು ಇದನ್ನೆಲ್ಲ. ಮ್ಯೂಚುವಲ್ ಇಂಡಕ್ಟೆನ್ಸ್ ಅನ್ನೋದು ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯೂಚುವಲ್ ಇಂಡಕ್ಟೆನ್ಸ್ ಈಸ್ ಗಿವೆನ್ ಬೈ μ0 ಇಂಟು N1 N2 ಇಂಟು A ಬೈ L ಅಂತ ಬರೀಬಹುದು. ಸೊ ಇದನ್ನೊಂದ್ಸರಿ ಅಬ್ಸರ್ವ್ ಮಾಡಿ ಏನಂತ ಬರುತ್ತೆ ಅಂತ ನೀವೇ ಹೇಳ್ಬೋದು. ಸೊ ನೋಡಿ ಇಲ್ಲಿ ಇಟ್ ಡಿಪೆಂಡ್ಸ್ ಆನ್ ಫಸ್ಟ್ ಒನ್. ಓಕೆ, ಇಲ್ಲಿ ಬರಿತೀನಿ ನೋಡಿ, ಇಲ್ಲಿ ಇಟ್ ಡಿಪೆಂಡ್ಸ್ ಆನ್ ಫಸ್ಟ್ ಒನ್ ನೋಡಿ. ಸೊ ಮ್ಯೂ ಅಂತಂದಾಗ ಪರ್ಮಿಬಿಲಿಟಿ ಆಫ್ ದ ಮೀಡಿಯಮ್ ಅಂತ ಹೇಳ್ಬೋದು. ಪರ್ಮಿಯಬಿಲಿಟಿ ಆಫ್ ದ ಮೆಟೀರಿಯಲ್ ಮೀಡಿಯಮ್ ಅಂತ ಹೇಳ್ತೀವಿ. ಪರ್ಮಿಯಬಿಲಿಟಿ ಆಫ್ ಎ ಮೆಟೀರಿಯಲ್ ಮೀಡಿಯಮ್. ಸೆಕೆಂಡ್ ಒನ್ ನೋಡಿ, ನಂಬರ್ ಆಫ್ ಟರ್ನ್ಸ್ ಅಂತ ಹೇಳ್ಬೋದು. ಥರ್ಡ್ ಒನ್ ಏನಪ್ಪ ಅಂತಂದಾಗ ಇಟ್ ಈಸ್ ರೇಡಿಯಸ್ ಅಂತ ಹೇಳ್ತಾರೆ. ಇಟ್ ಈಸ್ ಅ ರೇಡಿಯಸ್ ಆಫ್ ದ ಕಾಯಿಲ್. ನೋಡಿ ಇಲ್ಲಿ ಮ್ಯೂಚುವಲ್ ಇಂಡಕ್ಟೆನ್ಸ್ ನಾನು ಬರ್ದಿರೋದು ಸಾಲನಾಯ್ಡ್ ಗೆರಿ, ನಾಟ್ ಫಾರ್ ಕಾಯಿಲ್. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪರ್ಮಿಯಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನಂಬರ್ ಆಫ್ ಟರ್ನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ರೇಡಿಯಸ್ ಆಫ್ ದ ಕಾಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸಿ ದ ನೆಕ್ಸ್ಟ್ ಒನ್, ವಾಟ್ ಈಸ್ ಇಂಪಿಡೆನ್ಸ್ ಆಫ್ ಎನ್ LCR ಸರ್ಕ್ಯೂಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್ ಅಂತ ಹೇಳ್ತಾರೆ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್. ಸೊ ವಾಟ್ ಈಸ್ ದಿಸ್ ಇಂಪಿಡೆನ್ಸ್ ಅಂದ್ರೆ ಮೀನಿಂಗ್ ಏನ್ರಿ ಇಲ್ಲಿ ಅಂತಂದಾಗ, ಸೊ ಸಿ ಹಿಯರ್ ಇಟ್ ಈಸ್ ದ ಎಫೆಕ್ಟಿವ್ opposition given by the elements in LCR circuit for the flow of AC current ಅಂತ ಹೇಳ್ತಾರೆ. is called impedance, denoted by capital letter Z ಅಂತ ಹೇಳ್ಬೋದು. What is expression for that here? Expression for impedance ಅಂತಂದ್ರೆ Z becomes equals to root of R square plus XL minus XC whole square ಅಂತ ಬರೀಬಹುದು. ನೋಡಿ ಏನ್ ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೆ ಎಷ್ಟು ಮಾರ್ಕ್ ಅಲಾಟ್ ಮಾಡಿದ್ದಾರೆ ಅಷ್ಟು ಮಾತ್ರ ಬರೆದ್ರೆ ಸಾಕು. ಓಕೆನಾ? ಸಿ ದ ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ಏನು ಅಂತಂದಾಗ, ಸಿ ಹಿಯರ್ ದ ವೇವ್ಸ್ ವಿಚ್ ಡು ನಾಟ್ ರಿಕ್ವೈರ್ ಎ ಮೆಟೀರಿಯಲ್ ಮೀಡಿಯಮ್ ಅಂತ ಹೇಳ್ತಾರೆ. ಓಕೆ, ಅದು ಹೋಗೋದಕ್ಕೆ ಯಾವುದೇ ರೀತಿ ಮೆಟೀರಿಯಲ್ ಮೀಡಿಯಮ್ ಬೇಕಾಗಲ್ಲ ಅಂತ ಒಂದು ವೇವ್ಸ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀವಿ. ದ ವೇವ್ಸ್ ವಿಚ್ ಡು ನಾಟ್ ರಿಕ್ವೈರ್ ಎ ಮೆಟೀರಿಯಲ್ ಮೀಡಿಯಮ್ ಫಾರ್ ಇಟ್ಸ್ ಪ್ರಾಪಗೇಷನ್ ಅಂತ ಹೇಳ್ತಾರೆ. ಫಾರ್ ಇಟ್ಸ್ ಪ್ರಾಪಗೇಷನ್ ಈಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತಾರೆ. ಆರ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅಂಡ್ ಸಿ ಹಿಯರ್ ನೆಕ್ಸ್ಟ್ ನೋಡಿ, ದೀಸ್ ವೇವ್ಸ್ ದೇ ಆರ್ ಟ್ರಾನ್ಸ್ಫರ್ಸ್ ಇನ್ ನೇಚರ್ ಅಂತನೂ ಬರೀಬಹುದು. ಬಟ್ ನೆಸೆಸಿಟಿ ಇಲ್ಲ, ಇಲ್ಲಿ 2 ಮಾರ್ಕ್ ಕ್ವಶನ್ ಅಲ್ವಾ ನಿಮಗೆ. ಟ್ರಾನ್ಸ್ಫರ್ಸ್ ಇನ್ ನೇಚರ್ ಅಂತ ಕರಿಬಹುದು. ವಾಟ್ ಇಸ್ ಎಕ್ಸಾಂಪಲ್ ಫಾರ್ ದಿಸ್ ಹಿಯರ್? ಎಕ್ಸಾಂಪಲ್ ನೋಡಿ, ಇಲ್ಲಿ ಗಿವ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ನಿಮಗೆ ಸಿ ಹಿಯರ್ ವಿಸಿಬಲ್ ಲೈಟ್ ಅಂತ ಹೇಳ್ಬೋದು. ವಿಸಿಬಲ್ ಲೈಟ್. ಸೆಕೆಂಡ್ ಒನ್ UV ಲೈಟ್.
ರೇಸ್ ಅಂತ ಹೇಳ್ಬೋದು. ಅದೇ ರೀತಿ ಎಕ್ಸ್-ರೇಸ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ ನಿಮಗೆ ಓಕೆ ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್, ದಿಸ್ ಆರ್ ಎಕ್ಸಾಂಪಲ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ನೋಡಿ, ವಾಟ್ ಈಸ್ ಇಂಟರ್ಫರೆನ್ಸ್ ಆಫ್ ಲೈಟ್. ನೋಡಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ಆದರೆ ನಿಮ್ಗೆ ಡೆಫಿನೇಷನ್ ನೀಟಾಗೆ ಬರಿಬೇಕು, 2 ಮಾರ್ಕ್ ಬೇಕು ಅಂತಂದ್ರೆ. ಸೊ ಸಿ ಹಿಯರ್, ಇಟ್ ಈಸ್ ದ ಫೆನೋಮಿನಾನ್ ಅಂತ ಹೇಳ್ಬೋದು. The phenomenon in which modification of energy takes place. Modification of energy or redistribution of energy ಅಂತನೂ ಹೇಳ್ಬೋದು. Modification of energy takes place okay when modification of energy takes place at a point ಅಂತನೂ ಬರೀಬಹುದು. at a point where two light waves having same amplitude frequency and constant phase difference superimpose or superpose ಅಂತ ಹೇಳ್ಬೋದು on each other. ಅಷ್ಟೇ ಅಲ್ಲ, ಟ್ರಾವೆಲಿಂಗ್ ಇನ್ ಸೇಮ್ ಡೈರೆಕ್ಷನ್ ಅಂತನೂ ಹೇಳ್ಬೋದು. ಟ್ರಾವೆಲಿಂಗ್ ಇನ್ ಸೇಮ್ ಡೈರೆಕ್ಷನ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಈಸ್ ಕಾಲ್ಡ್ ವಾಟ್ ಇಸ್ ದಟ್ ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ. 2 ಲೈಟ್ ವೇವ್ಸ್ ಒಂದೇ ಫ್ರೀಕ್ವೆನ್ಸಿ ಒಂದೇ ಆಂಪ್ಲಿಟ್ಯೂಡ್ ಇರ್ಬೋದು, ಇಲ್ದೇನೂ ಇರ್ಬೋದು, ಆದರೆ ಸೇಮ್ ಫೇಸ್ ಡಿಫರೆನ್ಸ್ ಮೇಂಟೈನ್ ಮಾಡಬೇಕು. ಯಾವಾಗಾದರೆ ಸ್ಟ್ರೈಟಾಗೆ ಹೋಗ್ತಾ ಇರುತ್ತೋ ಅವೆರಡು ಓವರ್ಲ್ಯಾಪ್ ಆಗಿದ್ದಾಗ, ಇಲ್ಲ ಒಂದ್ರ ಮೇಲೆ ಒಂದು ಸೂಪರ್ಪೋಸ್ ಆಗಿದ್ದಾಗ, ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ನಿಮಗೆ ಎನರ್ಜಿ ಅನ್ನೋದು ಮಾಡಿಫೈ ಆಗುತ್ತೆ, ಇಲ್ಲ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ ಒಂದು ಫಿನಾಮಿನಾನ ನಾವು ಎಂತ ಕರಿತೀವಿ? ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ. Now let us see the next one. Name the spectral series of hydrogen atom in the visible region and UV region of electromagnetic spectrum ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ in UV see here UV region ಅಲ್ಲಿ ಏನು ಬರಬಹುದು ನಿಮ್ಗೆ ಇಲ್ಲಿ ಅಂತಂದ್ರೆ, so see here what can you say about this here? UV region in UV region ultraviolet region ಅಲ್ಲಿ ಯಾವ ಸೀರೀಸ್ ಬರುತ್ತೆ ನಿಮಗೆ ಅಂತಂದ್ರೆ, ವಿ ಕ್ಯಾನ್ ಸೇ ಲೈಮನ್ ಸೀರೀಸ್ ಅಂತ ಹೇಳ್ಬೋದು. ಲೈಮನ್ನ ಸೀರೀಸ್. ಅದೇ ನಿಮಗೆ ವಿಸಿಬಲ್ ರೀಜಿಯನ್ ಅಲ್ಲಿ ಇನ್ ವಿಸಿಬಲ್ ರೀಜಿಯನ್ ದ ಸ್ಪೆಕ್ಟ್ರಲ್ ಸೀರೀಸ್ ಒಬ್ಟೈನ್ಡ್ ಈಸ್ ಬಾಮರ್ ಅಂತ ಹೇಳ್ತಾರೆ. ಬಾಮರ್ ಸೀರೀಸ್. ಓಕೆ, now let us see the next one. Define half life and mean life ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್, ಹಾಫ್ ಲೈಫ್ ನ ಹೇಗೆ ಡಿಫೈನ್ ಮಾಡಬಹುದು ನಾವಿಲ್ಲಿ? ಹಾಫ್ ಲೈಫ್ ಅಂತಂದಾಗ ಸಿ ಹಿಯರ್ ದ ಟೈಮ್ ರಿಕ್ವೈರ್ಡ್ okay to become half of the initial number of atoms or molecules okay is called half life ಅಂತ ಹೇಳ್ತಾರೆ. is called half life. ಅರ್ಥ ಮಾಡ್ಕೊಂತ ಇರಲ್ಲ, ಎಕ್ಸ್ಪ್ರೆಷನ್ ಕೇಳಲಿಲ್ಲ ರೀ ಅವರು, ಸುಮ್ಮನೆ ಬರಿಬೇಡಿ. ಸೊ ವಿ ಕ್ಯಾನ್ ಸೇ ಇಟ್ ಈಸ್ ಅ ಮೀನ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಮೀನ್ ಲೈಫ್ ಅಂದ್ರೆ ಏನು ಅಲ್ಲ. ಸೊ ಸಿ ಹಿಯರ್ ದ ಆವರೇಜ್ of lifetimes of all the atoms or particles or molecules of all the atoms in the substance or in the element to disintegrate completely anta heltare. To disintegrate completely okay is called
ಮೀನ್ ಲೈಫ್ ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಇದು ನಿಮಗೆ 3 marks ಕ್ವಶನ್ಸ್ ಅಂತ ಹೇಳ್ಬೋದು. ವಾಟ್ ಆರ್ ದ ಮೆನ್ಷನ್ ದ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಫಸ್ಟ್ ಒನ್ ಏನು ಅಂತಂದಾಗ ಚಾರ್ಜಸ್ ಕ್ಯಾನ್ ಬಿ ಆ್ಯಡೆಡ್ ಅಂತ ಹೇಳ್ತಾರೆ. ಅಂದರೆ ಅಡಿಟಿವಿಟಿನ ಆಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಏನಪ್ಪ ಅಂತಂದಾಗ ಚಾರ್ಜ್ ಈಸ್ ಕನ್ಸರ್ವ್ಡ್. ಅಂದರೆ charges can neither be created nor be destroyed, but it can be transferred from one body to another body ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಏನಪ್ಪ ಅಂತಂದಾಗ ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂತನೂ ಹೇಳ್ತಾರೆ. ಕ್ವಾಂಟೈಸ್ಡ್ ದಟ್ ಮೀನ್ಸ್ ಚಾರ್ಜ್ ಅನ್ನೋದು ಯಾವತ್ತೇ ಆಗಲಿ ಇಂಟಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಎಲೆಕ್ಟ್ರಾನಿಕ್ ಚಾರ್ಜ್ ಆರ್ ಫಂಡಮೆಂಟಲ್ ಎಲೆಕ್ಟ್ರಾನಿಕ್ ಚಾರ್ಜ್ ಅಂತ ಕರಿತೀವಿ. let us see the next one. Define electrical resistivity of a conductor ಅಂತ ಹೇಳ್ತಿದ್ದಾರೆ. Mention 2 factors on which resistivity of the conductor depends. ಸೊ ನೋಡಿ ಇಲ್ಲಿ ರೆಸಿಸ್ಟಿವಿಟಿನ ಹೇಗೆ ಡಿಫೈನ್ ಮಾಡಬಹುದು ಅಂತ ನಾವು ನೋಡೋಣ. ವಿ ನೋ ದ್ಯಾಟ್ ನಮಗೆ ಗೊತ್ತಿದೆ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಗೊತ್ತಿದೆ ಅಂತ ಅನ್ಕೊಂಬಿಡಿ ಅಷ್ಟೇ. ಸೊ ಸಿ ಹಿಯರ್ ರೆಸಿಸ್ಟಿವಿಟಿ ಈಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಸೇ RA/L ಅಂತ ಬರೀಬಹುದು. ನೋಡಿ ಇಲ್ಲಿ ಇಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ 1 unit ಅಂಡ್ ಲೆಂತ್ ಆಫ್ ದ ಕಂಡಕ್ಟರ್ ಈಸ್ 1 unit, ಆವಾಗ ನಿಮಗೆ ರೆಸಿಸ್ಟಿವಿಟಿ ಈಸ್ ಈಕ್ವಲ್ಸ್ ಟು R into 1 divided by 1 is equal to R ಅಂತ ಬರೀಬಹುದು. Therefore we can say that resistivity is defined as resistance of a conductor whose length is 1 unit and having unit area of cross section ಅಂತ ಹೇಳ್ತಾರೆ. unit area of cross section ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅಬೌಟ್ ವಾಟ್ ಇಸ್ ದ ರೆಸಿಸ್ಟಿವಿಟಿ ಅಂತ ಕರಿತೀವಿ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಇಟ್ ಡಿಪೆಂಡ್ಸ್, ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ನೋಡಿ, ಫಾರ್ಮುಲಾನ ಬೇಸ್ ಮಾಡಿಕೊಂಡು ಬರಿಬೇಡಿ, ಅದು ರಾಂಗ್ ಆಗಿರುತ್ತೆ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಂತಂದಾಗ ಸಿಂಪಲ್ಲಾಗೆ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ನೇಚರ್ ಆಫ್ ದ ಮೆಟೀರಿಯಲ್ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ ಸೆಕೆಂಡ್ ಒನ್ ಏನಪ್ಪ ಅಂತಂದಾಗ ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಅಂತ ಹೇಳ್ಬೋದು. ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆಫ್ ಎ ಮೆಟೀರಿಯಲ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಸಿಮಿಲರ್ಲಿ ಲೆಟ್ us see the next question. With a circuit diagram explain how a galvanometer converted into a voltmeter. ಅದು ಆಲ್ರೆಡಿ ರಿಪೀಟೆಡ್ ಪ್ರಾಬ್ಲಮ್ ಪ್ರೀವಿಯಸ್ ಮಾಡೆಲ್ ಪೇಪರ್ ಅಲ್ಲಿ. ಸೊ ನೋಡ್ಕೊಳ್ತೀರಲ್ವಾ? ರೆಫರ್ ದ ಪ್ರೀವಿಯಸ್ ಮಾಡೆಲ್ ಪೇಪರ್ ಅಂತ ಹೇಳ್ತಾರೆ. ಪ್ರೀವಿಯಸ್ ಮಾಡೆಲ್ ಪೇಪರ್ನ ರೆಫರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸೊ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ ರೈಟ್ 3 distinguishing properties of diamagnetic material and ferromagnetic material substances ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಡಿಫರೆನ್ಸಸ್ ಇಲ್ಲ, ಡಿಸ್ಟಿಂಗ್ವಿಶ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂಡ್ ನೆಕ್ಸ್ಟ್ ಒನ್ ನಿಮಗೆ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ. ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ನೋಡಿ ಇಲ್ಲಿ. ಸೊ ಫಸ್ಟ್ ಒನ್ ಏನು ಹೇಳ್ಬೋದು ನಾವು ಅಂತಂದಾಗ ದೇ ಆರ್ ವೀಕ್ಲಿ ರೆಪಲ್ಡ್ ಬೈ ದ ಮ್ಯಾಗ್ನೆಟ್ಸ್ ಅಂತ ಹೇಳ್ಬೋದು. ದೇ ಆರ್ ವೀಕ್ಲಿ ರೆಪಲ್ಡ್ ಬೈ ದ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಏನಪ್ಪ ಅಂತಂದಾಗ ದೇ ಆರ್ ಸ್ಟ್ರಾಂಗ್ಲಿ
ನಾನು ಫೆರ್ರೋಮ್ಯಾಟಿಕಲ್ಲಿ ಬರಿತಾ ಇದ್ದೀನಿ, ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಅಂತ ಹೇಳ್ತೀವಿ. ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್ಸ್ ಅಂತ ಹೇಳ್ಬೋದು. ಅರ್ಥ ಇದೆ ಹೇಳಿದ್ದು ನೋಡಿ. ಇಲ್ಲಿ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅನ್ನೋದು ನಿಮಗೆ ದೇ ಆರ್ ಸಾಲಿಡ್ ಫಾರ್ಮಲ್ಲಿ ಇರ್ಬೋದು, ಇಲ್ಲ ಲಿಕ್ವಿಡ್ ಫಾರ್ಮಲ್ಲಿ ಇರ್ಬೋದು, ಇಲ್ಲ ಅಂತಂದರೆ ನಿಮಗೆ ಗ್ಯಾಸಿಯಸ್ ಫಾರ್ಮಲ್ಲಿ ನಿಮಗೂ ಸಹ ಇರಬಹುದು ಅಂತ ಹೇಳ್ತಾರೆ. ಆದರೆ ನಿಮಗೆ ಫೆರ್ರೋಮ್ಯಾಟಿಕ್ಸ್ ಅನ್ನೋದೇನಾಗಿರುತ್ತೆ ಅಂದರೆ ದೇ ವಿಲ್ ಬಿ ಇನ್ ಸಾಲಿಡ್ ಫಾರ್ಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಒನ್ ಏನಪ್ಪ ಅಂತಂದರೆ ಎಕ್ಸಾಂಪಲ್ ಫಾರ್ ಡಯಾಮ್ಯಾಟಿಕ್ ಮೆಟೀರಿಯಲ್ ಬಂದ್ಬಿಟ್ಟು ಕಾಪರ್ ಅಂಡ್ ಸಿಲ್ವರ್ ಅಂತ ಹೇಳ್ಬೋದು. ಕಾಪರ್ ಅಂಡ್ ಸಿಲ್ವರ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಇಲ್ಲಿ ನಿಮಗೆ ಎಕ್ಸಾಂಪಲ್ ಏನು ಹೇಳ್ಬೋದು ನಾವು ಇಲ್ಲ ಅಂತಂದಾಗ ಐರನ್, ಓಕೆ, ಯು ಕ್ಯಾನ್ ಸೇ ನಿಕೆಲ್ and cobalt. Iron, nickel, cobalt, these are examples of what is that ferromatic materials. ಓಕೆನಾ? ಅಷ್ಟೇ ಅಲ್ಲ ನೋಡಿ ಇಲ್ಲಿ. ಓಕೆ, ಇನ್ನೂ ಒಂದೆರಡು ಬೇಕಾದರೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. ಇಲ್ಲಿ ಸಿ ಹಿಯರ್ ವಿ ಕ್ಯಾನ್ ಸೇ ಕೈ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಅಂತ ಹೇಳ್ತಾರೆ. ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್, ಕೈ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಕೈ ಅನ್ನೋದು ಡಿಪೆಂಡ್ಸ್ ಅಂತ ಹೇಳ್ತಾರೆ. ಕೈ ಡಿಪೆಂಡ್ಸ್ ಆನ್ ಟೆಂಪರೇಚರ್, ಆ್ಯಂಡ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳ್ಬೋದು. ಅರ್ಥ ಆಗ್ತದಲ್ವಾ? ಇನ್ನೊಂದು ಪಾಯಿಂಟ್ ನಾವು ಹೇಳಬೇಕು ಅಂತಂದಿದ್ದಾಗ ಸಿ ಹಿಯರ್ ಫಾರ್ ಫಿಫ್ತ್ ಒನ್ ನಿಮಗೆ ಬೇಕು ಅಂತಂದಿದ್ದಾಗ ವಿ ಕ್ಯಾನ್ ಸೇ ದ್ಯಾಟ್ ಪರ್ಮಿಯಬಿಲಿಟಿ ವಿಲ್ ಬಿ ವೆರಿ ಲೆಸ್ ದ್ಯಾನ್ 1 ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಪರ್ಮಿಯಬಿಲಿಟಿ ವಿಲ್ ಬಿ ಲಾರ್ಜ್, ಹೈ ಅಂತ ಹೇಳ್ಬೋದು. ದಿಸ್ ಆರ್ ಆಲ್ ವಾಟ್ ಆರ್ ದಟ್ ಡಿಫರೆನ್ಸಸ್ ಆರ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡಯಾಮ್ಯಾಟಿಕ್ ಸಬ್ಸ್ಟೆನ್ಸಸ್ ಅಂಡ್ ಫೆರ್ರೋಮ್ಯಾಟಿಕ್ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಲಾಂಗ್ ಸಾಲನಾಯ್ಡ್ ಅಂತ ಹೇಳ್ತೀವಿ. ಸೊ ವೆರಿ ಇಂಪಾರ್ಟೆಂಟ್, ರಿಪೀಟೆಡ್ ನಿಮಗೆ ಕೇಳಿದ್ದಾರೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ. ಹೇಗೆ ಡಿಫೈನ್ ಮಾಡ್ತೀವಿ, ಹೇಗೆ ಡಿರೈವ್ ಮಾಡ್ತೀವಿ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಕನ್ಸಿಡರ್ ಎ ಸಾಲನಾಯ್ಡ್ having n number of turns carrying current I ಅಂತ ಹೇಳ್ತಾರೆ. carrying current I, having cross sectional area ಕ್ಯಾಪಿಟಲ್ ಎ ಅಂತ ಕರಿತೀವಿ. ನೋಡಿ, ಇಲ್ಲಿ ಒಂದು ಸಾಲನಾಯ್ಡ್ ಕನ್ಸಿಡರ್ ಮಾಡೋಣ. ಇದರಲ್ಲಿ ನಿಮಗೆ ಕರೆಂಟ್ ಐ ಅನ್ನೋದು ಇರುತ್ತೆ. ಓಕೆನಾ? therefore you can say that ನೋಡಿ, what is the magnetic field inside the solenoid? B is equals to mu naught capital N by L into I ಅಂತ ಹೇಳ್ಬೋದು. L ಅಂದ್ರೆ ಏನಪ್ಪ ಅಂತಂದ್ರೆ ಲೆಂತ್ ಆಫ್ ದ solenoid ಅಂತ ಬರೀರಿ. L is called length of the solenoid. Therefore we can say that what is the magnetic flux? Therefore magnetic flux linked to the coil phi is equals to NBA ಅಂತ ಬರೀಬಹುದು. N number of turns into B into A. So ನೋಡಿ, ಇಲ್ಲಿ we can write N into what is the B value here? We can write mu naught N by L into I. This is the B value into area ಅಂತ ಬರಿತಾ ಇದೀವಿ. ಈ ಟರ್ಮ್ಸ್ ನಾವು ರೀಅರೇಂಜ್ ಮಾಡೋಣ. mu naught N square by L into A into I ಅಂತ ಬರೀತೀವಿ. ಲೆಟ್ ಇಟ್ ಬಿ equation 1. ಬಟ್ ನಿಮಗೆ ಅಕಾರ್ಡಿಂಗ್ ಟು ಸೆಲ್ಫ್ ಇಂಡಕ್ಷನ್ ಫೈ ಅನ್ನೋದು ನಿಮಗೆ L ಇಂಟು ಐ ಅಂತನೂ ಬರೀಬಹುದು. equation 2 ಅಂತ ಕರೆಯೋಣ. ಫ್ರಮ್ 1 and 2 ನಾವು ಕಂಪೇರ್ ಮಾಡಿ ವಿಲ್ ಗೆಟ್ L will become equals to mu naught N square into A divided by L ಅಂತ ಬರುತ್ತೆ. ಅರ್ಥ ಆಗಿದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು ಲೈಕ್ ದಟ್ ವಿ ಕ್ಯಾನ್ ಆನ್ಸರ್ ದ ಕ್ವಶನ್ಸ್ ಅಂತ ಹೇಳ್ತೀವಿ. ಗಾಟ್ ಇಟ್? ಅರ್ಥ ಮಾಡ್ಕೊತಾ ಇದ್ದೀರಲ್ವಾ?
ನೋಡಿ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿರಬೇಕು ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ಲರ್ನ್. ಇಲ್ಲಿ ನೋಡಿ, obtain the expression for equivalent focal length of the combination of two thin convex lenses in contact ಅಂತ ಹೇಳ್ತಾ ಇದ್ದಾರೆ. So let us see here, let us consider the two lenses which are in contact ಅಂತ ಹೇಳೋಣ. ಇದರ ಫೋಕಲ್ ಲೆಂತ್ ನಿಮಗೆ F1 ಅಂತ ಕರೆಯೋಣ, ಇದ್ರದ್ದು F2 ಅಂತ ಕರೆಯೋಣ. Let us see here, O is an object which is at a distance of u from the center of the combination ಅಂತ ಹೇಳ್ತೀವಿ. ಯಾವಾಗಾದ್ರೆ ಲೈಟ್ ಅನ್ನೋದು ಈ ಕಾಂಬಿನೇಷನ್ ಮೇಲೆ ಬೀಳುತ್ತೋ ಅದು ರಿಫ್ರಾಕ್ಟ್ ಆಗಿಬಿಟ್ಟು ನಿಮಗೆ ಇಮೇಜ್ನ ಫಾರ್ಮ್ ಮಾಡುತ್ತೆ. ಸೊ ಸಿ ಹಿಯರ್, ದ ಇಮೇಜ್ ಫಾರ್ಮೇಷನ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಇನ್ 2 steps ಅಂತ ಹೇಳ್ಬೋದು. ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಇನ್ 2 steps. ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸ್ಟೆಪ್ 1 ಏನಪ್ಪ ಅಂತಂದ್ರೆ, ಸ್ಟೆಪ್ 1 ಸಿ ಹಿಯರ್, ರಿಫ್ರಾಕ್ಷನ್ ಥ್ರೂ ಫಸ್ಟ್ ಲೆನ್ಸ್ ಅಂತ ಹೇಳ್ತಾರೆ. ರಿಫ್ರಾಕ್ಷನ್ ಥ್ರೂ ಲೆನ್ಸ್ L1. ಅರ್ಥ ಇದೆ ಹೇಳಿದೆ ಅಂತ ಅಂದ್ಬಿಟ್ಟು ನಾವು ಸಿ ಹಿಯರ್, ಫಾರ್ ದ ರಿಫ್ರಾಕ್ಷನ್ ಫಾರ್ ದ ಲೆನ್ಸ್ L1 ಇಂದ ಏನಾಗುತ್ತೆ ಅಂತಂದ್ರೆ, ಇಟ್ ವಿಲ್ ಫಾರ್ಮ್ ಇಮೇಜ್ ಅಟ್ ದ ಪಾಯಿಂಟ್, ಲೆಟ್ ಇಟ್ ಬಿ I' ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಇದರ ಇಮೇಜ್ ಅನ್ನೋದು V' ಅಂತ ಕರೆಯೋಣ. ಅರ್ಥ ಇದಲ್ವ ಹೇಳಿದೆ ಅಂತ ಅಂದ್ಬಿಟ್ಟು, therefore we can say that ಅಬ್ಸರ್ವ್ ಮಾಡಿ ಏನಂತ ಬರಿಬೋದು ನಾವಿಲ್ಲಿ, U ಅನ್ನೋದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. U ಅನ್ನೋದು ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. V' ಅನ್ನೋದು ನಿಮಗೆ ಇಮೇಜ್ ಡಿಸ್ಟೆನ್ಸ್ ಆಗಿರುತ್ತೆ. Therefore, using lens formula 1/f1 will become equals to 1/v' plus plus ಬರಲ್ಲ ಇಲ್ಲಿ, 1/v minus 1/u ಅಲ್ವಾ, 1/u ಆಗಿರುತ್ತೆ. Let it be equation 1. And step 2 ನೋಡಿ ಇಲ್ಲಿ, step 2 ರಿಫ್ರಾಕ್ಷನ್ ಥ್ರೂ ದ ಸೆಕೆಂಡ್ ಲೆನ್ಸ್ ಅಂತ ಹೇಳ್ತಾರೆ. ಫಾರ್ ದ ಸೆಕೆಂಡ್ ಲೆನ್ಸ್ ಸಿ ಹಿಯರ್, I' ಅನ್ನೋದು ನಿಮಗೆ ಆಬ್ಜೆಕ್ಟ್ ತರ ಆಕ್ಟ್ ಮಾಡುತ್ತೆ. I' ವಿಲ್ ಆಕ್ಟ್ ಆಸ್ ವರ್ಚುವಲ್ ಆಬ್ಜೆಕ್ಟ್ ಫಾರ್ L2 ಅಂತ ಹೇಳ್ತೀವಿ. therefore we can say that ಇಮೇಜ್ ಅನ್ನೋದು ನಿಮಗೆ V ಡಿಸ್ಟೆನ್ಸ್ ಅಲ್ಲಿ ಫಾರ್ಮ್ ಆಗಿದೆ ಅಂತ ಅಸ್ಯೂಮ್ ಮಾಡಿ. therefore we can say that ನೋಡಿ, V ಅನ್ನೋದು ನಿಮಗೆ ಇಮೇಜ್ ಡಿಸ್ಟೆನ್ಸ್ ಆಗಿರುತ್ತೆ. V will be the image distance. ಅಷ್ಟೇ ಅಲ್ಲ, ನೋಡಿ ಇಲ್ಲಿ V' ಅನ್ನೋದು ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. V' will be the object distance. therefore using lens formula we can say 1/v minus 1/v' is equals to 1/f2 ಅಂತ ಬರಿಬಹುದು. equation 2. therefore adding 1 and 2, ನೋಡಿ ಇಲ್ಲಿ 1 plus 2 ನೀವು ಸಾಲ್ವ್ ಮಾಡಿ, equation 1 plus equation 2 ಮಾಡಿದಾಗ 1/v minus 1/u will become equals to 1/f1 plus 1/f2 ಅಂತ ಬರುತ್ತೆ. ನೋಡಿ ಇಲ್ಲಿ 1/v' ಅನ್ನೋದು ನಿಮಗೆ ಕ್ಯಾನ್ಸಲ್ ಆಗಿರುತ್ತೆ. what is this here? you can say it is F equivalent, 1/F equivalent ಅಂತ ಬರಿಬಹುದು. so this is the expression for effective focal length of the two thin lenses placed in contact ಅಂತ ಹೇಳ್ತೀವಿ. now let us see the next one. state the Bohr's postulates ಅಂತ ಹೇಳ್ತಾ ಇದ್ದಾರೆ. state Bohr's postulates ಆದ್ರೆ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ರೆಫರ್ ಅಂತ ಹೇಳ್ತಾ ಇದ್ದೀನಿ. ರೆಫರ್ ಪ್ರೀವಿಯಸ್ ಮಾಡೆಲ್ ಪೇಪರ್. ನೋಡಿ ಇಲ್ಲಿ ಎರಡನೇ ಸರಿ ರಿಪೀಟ್ ಆಗಿದೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀವಿ. ಪ್ರೀವಿಯಸ್ ಮಾಡೆಲ್ ಪೇಪರ್ ನಿಮಗೆ 4 ಪಾಸ್ಟುಲೇಟ್ಸ್ ಬರುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಆಲ್ ದ ಎಲೆಕ್ಟ್ರಾನ್ಸ್
Every electron revolve around the nucleus in the circular orbit called stationary orbits ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನೋದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತಾರೆ. ಥರ್ಡ್ ಒನ್ ಬಂದ್ಬಿಟ್ಟು ನಿಮಗೆ ಆಂಗುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಈಸ್ ಕ್ವಾಂಟೈಸ್ಡ್ ಅಂತ ಹೇಳ್ತಾರೆ. ಫೋರ್ತ್ ಒನ್ ಬಂದ್ಬಿಟ್ಟು ನಿಮಗೆ when the electron jumps from high energy level to low energy level it emits radiation ಅಂತ ಹೇಳ್ತಾರೆ. ಸೊ these are the four important postulates. ನಾನು ಬರ್ದಿದ್ದೀನಿ, ಪ್ರೀವಿಯಸ್ ಮಾಡೆಲ್ ಪೇಪರ್ ರೆಫರ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ what is the difference between nuclear fission and nuclear fusion? It's a very very important. ನಿಮ್ಗೆ ನಾರ್ಮಲ್ ಆಗಿದ್ದು ನಿಮಗೆ 3 ಮಾರ್ಕ್ಸ್ಗೆ ಕೇಳೋದಿಲ್ಲ. ದೇ ವಿಲ್ ಆಸ್ಕ್ ಓನ್ಲಿ ಫಾರ್ 5 ಮಾರ್ಕ್ಸ್ ಅಂತ ಹೇಳ್ಬೋದು. ಸೊ ಈ ಮಾಡೆಲ್ ಪೇಪರ್ ನಿಮಗೆ 3 ಮಾರ್ಕ್ಸ್ ಕೇಳಿದ್ದಾರೆ. ಸೊ ನೋ ನೀಡ್ ಟು ವರಿ, ವಿಲ್ ಡಿಸ್ಕಸ್. ನೋಡಿ, ತುಂಬಾ ಇದು ಫೆಮಿಲಿಯರ್ ಕ್ವಶನ್ ಆಗಿರುತ್ತೆ. ಸಿ ಹಿಯರ್, ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳ್ತಾರೆ. ಇಲ್ಲಿ ಫಿಷನ್ ಮತ್ತು ಫ್ಯೂಷನ್ ಅಂತ ಬರೆದಿರ್ತೀನಿ. ಫಸ್ಟ್ ಒಂದ್ರ ಮೇಲೆ ಒಂದು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ಆಮೇಲೆ ನೋಡಿ ಕಲೀರಿ. ಸೊ ಫಸ್ಟ್ ಒನ್ ನೋಡಿ, ಇಲ್ಲಿ ಫ್ಯೂಷನ್. ಫಿಷನ್ ಅಂದರೆ ಏನು ಅಂತಂದಾಗ, ಸಿ ಹಿಯರ್, ಸ್ಪ್ಲಿಟ್ಟಿಂಗ್ ಆಫ್ ಹೆವಿ ನ್ಯೂಕ್ಲಿಯೈ ಇಂಟು ಸ್ಮಾಲರ್ ಒನ್ಸ್ ಅಂತ ಹೇಳ್ತಾರೆ. ಇಂಟು ಸ್ಮಾಲರ್ ನ್ಯೂಕ್ಲಿಯೈ ಆರ್ ಲೈಟರ್ ನ್ಯೂಕ್ಲಿಯೈ ಅಂತ ಹೇಳ್ತಾರೆ. ಓಕೆ, ನೋಡಿ ಇಲ್ಲಿ ಸೆಕೆಂಡ್ ಒನ್ ಏನಪ್ಪ ಇಲ್ಲಿ ಅಂತಂದಾಗ, ಓಕೆ, ಯು ಕ್ಯಾನ್ ಸೇ ದಟ್ ಸೆಕೆಂಡ್ ಒನ್ ಏನಂತ ಹೇಳ್ಬೋದು ನಾವು ಇಲ್ಲಿ ಅಂತಂದಾಗ, ಇದು ಜನರಲ್ ಆಗಿ ನಾರ್ಮಲಿ ವಿ ಕ್ಯಾನ್ ಸೇ ದಟ್ ನಾರ್ಮಲಿ ಡಸ್ ನಾಟ್ ಅಕ್ಕರ್ ಇನ್ ನೇಚರ್. ಅರ್ಥ ಆಗ್ತದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು? ಅಷ್ಟೇ ಅಲ್ಲ ನೋಡಿ, ಥರ್ಡ್ ಪಾಯಿಂಟ್ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ಯಾವಾಗಾದರೆ ಫಿಷನ್ ರಿಯಾಕ್ಷನ್ ನಡೆಯುತ್ತೋ ಇಟ್ ವಿಲ್ ಪ್ರೊಡ್ಯೂಸ್ ಏನಂತ ಹೇಳ್ಬೋದು ನಾವಿಲ್ಲಿ, ವಿ ಕ್ಯಾನ್ ಸೇ ಮೆನಿ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಮೆನಿ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಆಸ್ ಎ ವೇಸ್ಟ್ ಅಂತ ಕರಿಬೋದು. ಇಲ್ಲಿ ಫ್ಯೂಷನಲ್ಲಿ ನೋಡೋಣ ನಾವಿಲ್ಲಿ. ಸಿ ಹಿಯರ್, ಫಸ್ಟ್ ಪಾಯಿಂಟ್, the phenomenon of combining the two lighter nuclei to form a stable nuclei ಅಂತ ಹೇಳ್ತಾರೆ. to form a stable nuclei. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನೆಕ್ಸ್ಟ್ ನೋಡಿ, ಇಲ್ಲಿ it will take place in ಸ್ಟಾರ್ ಅಂಡ್ ಸನ್ ಅಂತ ಹೇಳ್ಬೋದು. ಸೊ ಸಿ ಹಿಯರ್, ಇಲ್ಲಿ ನಿಮಗೆ ಫಿಷನ್ನಲ್ಲಿ ಲಾರ್ಜ್ ನಂಬರ್ ಆಫ್ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಇಟ್ ವಿಲ್ ಪ್ರೊಡ್ಯೂಸ್ ಲೆಸ್ ಅಂತ ಹೇಳ್ತಾರೆ. ಇಟ್ ವಿಲ್ ಪ್ರೊಡ್ಯೂಸ್ ಲೆಸ್ ರೇಡಿಯೋ ಆಕ್ಟಿವ್ ವೇಸ್ಟ್ ಅಂತ ಹೇಳ್ಬೋದು. ರೇಡಿಯೋ ಆಕ್ಟಿವ್ ವೇಸ್ಟ್ ಅರ್ಥ ಮಾಡ್ಕೊತಾ ಇರಲ್ವ ಹೇಳಿದೆ ಅಂತ ಅಂದ್ಬಿಟ್ಟು? ಅಷ್ಟೇ ಅಲ್ಲ, ನಿಮಗೆ ನೋಡಿ ಇಲ್ಲಿ it requires less energy for splitting ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ನಿಮಗೆ ಫ್ಯೂಷನ್ ಏನಾಗುತ್ತೆ ಅಂತಂದರೆ it requires extremely high energy ಅಂತ ಹೇಳ್ತಾರೆ. extremely high energy ಅಂತ ಹೇಳ್ತಾರೆ ಫಾರ್ ಫ್ಯೂಸಿಂಗ್ ದ ಟು ಲೈಟರ್ ನ್ಯೂಕ್ಲಿಯೈ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಏನಪ್ಪ ಅಂತಂದಿದ್ದಾಗ, ಸಿ ಹಿಯರ್, ವಿ ಕ್ಯಾನ್ ಸೇ ದಟ್ ಏನಂತ ಹೇಳ್ಬೋದು ನಾವು ಇಲ್ಲಿ ಫಿಷನಲ್ಲಿ ಇನ್ನೂ ಒಂದು ಪಾಯಿಂಟ್ ನಾವು ಹೇಳ್ಬೋದು. ಏನು ಅಂತಂದಿದ್ದಾಗ ಇಲ್ಲಿ ವಿ ಕ್ಯಾನ್ ಸೇ ಕ್ರಿಟಿಕಲ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ and we can say the high speed neutrons are required ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಅದೇ ನಿಮಗೆ ಫ್ಯೂಷನಲ್ಲಿ ಏನಾಗುತ್ತೆ ನಿಮಗೆ ಅಂತಂದಾಗ, ವಿ ಕ್ಯಾನ್ ಸೇ ದಟ್ high density
ಅಷ್ಟೇ ಅಲ್ಲ, ನಿಮಗೆ ಏನಂತ ಹೇಳ್ಬೋದು ನಾವಿಲ್ಲಿ ಹೈ ಟೆಂಪರೇಚರ್ ಈಸ್ ರಿಕ್ವೈರ್ಡ್ ಅಂತ ಹೇಳ್ತೀವಿ. ಹೈ ಡೆನ್ಸಿಟಿ ಮೆಟೀರಿಯಲ್ಸ್ ಅಷ್ಟೇ ಅಲ್ಲ, ನಿಮಗೆ ಹೈ ಟೆಂಪರೇಚರ್ ಎನ್ವಿರಾನ್ಮೆಂಟ್ ಈಸ್ ರಿಕ್ವೈರ್ಡ್ ಅಂತ ಹೇಳ್ಬೋದು. ಹೈ ಟೆಂಪರೇಚರ್ ಎನ್ವಿರಾನ್ಮೆಂಟ್ ಈಸ್ ರಿಕ್ವೈರ್ಡ್. ಅರ್ಥ ಆಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು. These are the major differences of fission and fusion. ಸಾಧ್ಯ ಆದರೆ ಇಲ್ಲಿ ಒಂದು ಈಕ್ವೇಶನ್ ಹಾಕ್ಬಿಡಿ, ಇಲ್ಲಿ ಒಂದು ಈಕ್ವೇಶನ್ ಹಾಕ್ಬಿಡಿ, ಸೊ ದಟ್ ಇಟ್ ಹೆಲ್ಪ್ಸ್ ಯು. ಓಕೆ, ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಏನು ಹೇಳ್ತಾರೆ ನೋಡಿ ಇಲ್ಲಿ, ವಿತ್ ರಿಲೆವೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ PN junction diode as a full wave rectifier. ನೋಡಿ, ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ರೆಫರ್ ಓಕೆ ಪ್ರೀವಿಯಸ್. ನೋಡಿ, ಇಲ್ಲಿ 3 ಮಾರ್ಕ್ಸ್ ಕೇಳಿದ್ದಾರೆ. ಜನರಲ್ ಆಗಿ 3 ಮಾರ್ಕ್ಸ್ ಕೇಳೋದಿಲ್ಲ, ಇದು 5 ಮಾರ್ಕ್ಸ್ ಕ್ವಶನ್. ಆ್ಯಕ್ಚುಲಿ ನಿಮಗೆ ಪ್ರೀವಿಯಸ್ ಮಾಡಲ್ ಪೇಪರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಒಂದ್ಸರಿ ಥಿಂಕ್ ಮಾಡಿ. ಪ್ರೀವಿಯಸ್ ಮಾಡಲ್ ಪೇಪರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಥಿಂಕ್ ಮಾಡಿ. ಈ ಕ್ವಶನ್ನ ಬಿಡಬೇಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಫಾರ್ 5 ಮಾರ್ಕ್ಸ್. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ಎಸ್ ದಿಸ್ ಆರ್ ಆಲ್ 5 ಮಾರ್ಕ್ಸ್ ಕ್ವಶನ್ಸ್ ಅಂತ ಹೇಳ್ಬೋದು. ಸೊ ಏನಂತ ಹೇಳ್ಬೋದು ನೋಡಿ ಇಲ್ಲಿ, ವಿ ಕ್ಯಾನ್ ಸೇ ದ್ಯಾಟ್ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ electric field of a dipole at a point on the equatorial plane of the dipole ಅಂತ ಹೇಳ್ತಾರೆ. equatorial plane of a dipole. ನೋಡಿ, ಇಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಕನ್ಸಿಡರ್ a dipole of moment p is equals to q into 2a ಅಂತ ಈಕ್ವೇಶನ್ 1. ನೋಡಿ, ಡಯಾಗ್ರಾಮ್ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಅರ್ಧ ಡೆರಿವೇಶನ್ ನಿಮಗೆ ಬಂದ್ಬಿಡುತ್ತೆ. ಸೊ ದಿಸ್ ಕ್ಯೂ ಆ್ಯಂಡ್ ದಿಸ್ ಈಸ್ ಪ್ಲಸ್ ಕ್ಯೂ ಅಂತ ಹೇಳ್ಬೋದು. ದಿಸ್ ಓ ಇಸ್ ದ ಸೆಂಟರ್, ಇದು ಎ ಆಗಿರುತ್ತೆ. ನೋಡಿ, ಇಲ್ಲಿ ಈಕ್ವಟೋರಿಯಲ್ ಅಲ್ವಾ, ಈಕ್ವಟೋರಿಯಲ್ ಮೀನಿಂಗ್ ಏನು? ದ ಲೈನ್ ವಿಚ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ದ ಡೈಪೋಲ್ ಆನ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ದ ಡೈಪೋಲ್ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಸೇ P is a point and R is the distance of the point from the center of the dipole. Therefore we can say that ಇಲ್ಲಿ ಡಿಸ್ಟೆನ್ಸ್ ಏನಾಗಿರುತ್ತೆ ನೋಡಿ, ಇಲ್ಲಿ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಅಂತ ಬರೀಬಹುದು. ಅದೇ ನಿಮಗೆ ಪ್ಲಸ್ ಕ್ಯೂ ಇಂದನೂ ಸಹ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ, R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಅಂತ ಬರೀಬಹುದು. ಅರ್ಥ ಆಗ್ತದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಅಂತ ಬರಿತಾ ಇದ್ದೀವಿ. ನೋಡಿ, ಇಲ್ಲಿ ಡೈಪೋಲ್ ಮೊಮೆಂಟ್ ಅನ್ನೋದು ನಿಮಗೆ ಈ ಲೈನ್ ಜೊತೆ ಥೀಟಾ ಆಂಗಲ್ ಮಾಡ್ತಾ ಇದೆ ಅಂತ ಅಸ್ಯೂಮ್ ಮಾಡೋಣ. ನಾವು ಸಿ ಹಿಯರ್, ಡ್ಯೂ ಟು ನೆಗೆಟಿವ್ ಚಾರ್ಜ್ ಫೀಲ್ಡ್ ವಿಲ್ ಬಿ ಡೈರೆಕ್ಟೆಡ್ ಟುವರ್ಡ್ಸ್ ಈ ಮೈನಸ್ ಅಂತ ಹೇಳ್ತೀವಿ. ಅದೇ ನಿಮಗೆ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಫೀಲ್ಡ್ ವಿಲ್ ಬಿ ಡೈರೆಕ್ಟೆಡ್ ಅವೇ ಅಂತ ಹೇಳ್ತೀವಿ. ಓಕೆನಾ? ನಾವು ಅಬ್ಸರ್ವ್ ಮಾಡಿ ಇಲ್ಲಿ, ಇಫ್ ದಿಸ್ ಈಸ್ ಥೀಟಾ, ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ಸ್ ಟು ಥೀಟಾ. ಅಷ್ಟೇ ಅಲ್ಲ, ಇದು ನಿಮಗೆ ಥೀಟಾ ಆಗುತ್ತೆ. ಸೊ ಸ್ಪ್ಲಿಟ್ ಮಾಡ್ಕೊಳ್ಳಿ. ಇಲ್ಲಿ ಏನು ಬರುತ್ತೆ ಅಂತ ನೋಡಿ, ಇಲ್ಲಿ ವೆನೆವರ್ ವಿ ಸ್ಪ್ಲಿಟ್ ದಿಸ್ ವಿಲ್ ಬಿಕಮ್ ಇ ಪ್ಲಸ್ ಸೈನ್ ಥೀಟಾ ಅಂತ ಬರುತ್ತೆ. ನಿಮ್ಗೆ ಇಲ್ಲಿ ಡೌನ್ವರ್ಡ್ ನೋಡಿದ್ದಾಗ ನಿಮಗೆ ಇ ಮೈನಸ್ ಸೈನ್ ಥೀಟಾ ಅಂತ ಬರುತ್ತೆ. ಸೊ ಇವೆರಡು ನಿಮಗೆ ಕ್ಯಾನ್ಸಲ್ ಆಗುತ್ತೆ. therefore see here net dipole moment ಇಲ್ಲೇನಾಗಿರುತ್ತೆ ನೋಡಿ, ಇಲ್ಲಿ ಇ ಪ್ಲಸ್ ಕಾಸ್ ಥೀಟಾ ಅನ್ನೋದು ನಿಮ್ಗೆ ಲೆಫ್ಟ್ ಇರುತ್ತೆ, ಇ ಮೈನಸ್ ಕಾಸ್ ಥೀಟಾ ಅನ್ನೋದು ಸಹ ನಿಮಗೆ ಟುವರ್ಡ್ಸ್ ಲೆಫ್ಟ್ ಡೈರೆಕ್ಷನ್ ಇರುತ್ತೆ ಅಂತ ಹೇಳ್ಬೋದು. therefore see here from figure ಏನು ಹೇಳ್ಬೋದು ನಾವಿಲ್ಲಿ, from figure we can say net electric field okay will become equals to E equivalent becomes equals to, we can say E plus cos theta okay plus E minus cos theta ಅಂತ ಬರೀಬಹುದು. ಅಷ್ಟೇ ಅಲ್ಲ, since electric field due to positive charge is equal to electric field due to negative charge, ಮ್ಯಾಗ್ನಿಟ್ಯೂಡ್ ಎರಡು ನಿಮಗೆ ಸೇಮ್ ಆಗಿರುತ್ತೆ. ನಿಮಗೆ ಹೌ ಮಚ್ ಅಂತಂದಾಗ 1/4πε0 ಇಂಟು ಕ್ಯೂ ಬೈ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ತೀವಿ. therefore you can say that E at the equatorial point becomes equals to, ನಾವು 2E cos theta ಅಂತ ಬರೀಬಹುದು. 2 ಇಂಟು ಈ ವ್ಯಾಲ್ಯೂ ಎಷ್ಟಿಲ್ಲಿ 1/4πε0 ಇಂಟು ಕ್ಯೂ ಬೈ ಆರ್ ಸ್ಕ್ವೇರ್ ಅಂತಂದಾಗ ನಿಮಗೆ
ಜಸ್ಟ್ ನಮಗೆ ಸ್ಮಾಲ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮಾತ್ರ ಬರುತ್ತೆ. ಕಾಸ್ ಥೀಟಾ ಡಯಾಗ್ರಾಮ್ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಕಾಸ್ ಥೀಟಾ ಅಪ್ಲೈ ಮಾಡಿದ್ರೆ ಅಡ್ಜಸೆಂಟ್ ಸೈಡ್ ಡಿವೈಡ್ ಬೈ ಹೈಪಾಟೆನಸ್ ಅಂತ ಬರೀಬಹುದು. therefore we can say that adjacent side a divided by hypotenuse ಅಂತಂದ್ರೆ r square plus a square whole to the power of 1 by 2 ಅಂತ ಬರಿತೀವಿ. therefore you can say that E equivalent becomes equals to, observe ಮಾಡಿ, 1 by 4 pi epsilon naught into q into 2 ನಾ ಕಡೆ ಕಳಿಸ್ತಾ ಇದ್ದೀನಿ 2a divided by r square plus a square whole to the power of 3 by 2 ಅಂತ ಬರೀಬಹುದು. therefore what is the q into 2a? q into 2a ವ್ಯಾಲ್ಯೂ ಎಷ್ಟಪ್ಪ ನಿಮಗೆ ಅಂತಂದಾಗ we can say it is the dipole moment divided by r square plus a square whole to the power of 3 by 2 ಅಂತ ಬರೀಬಹುದು. this is a general equation for electric field at a point on equatorial line ಅಂತ ಹೇಳ್ತಾರೆ. for a short dipole, for a short dipole, ಶಾರ್ಟ್ ಡೈಪೋಲ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ r is very large compared to a, we can write r square plus a square is approximately equal to r square ಅಂತ ಬರೀಬಹುದು. a square ನ ನೆಗ್ಲೆಕ್ಟ್ ಮಾಡ್ತೀವಿ. therefore we can say that E equatorial becomes equals to 1 by 4 pi epsilon naught into p divided by r square whole to the power of 3 by 2. so by 2 root cancel ಆಗುತ್ತೆ, ಸಾರಿ ಸ್ಕ್ವೇರ್ 1 ಬೈ ರೂಟ್ ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಏನು ಉಳಿಯುತ್ತೆ ನಿಮಗೆ ಇಲ್ಲಿ ಅಂತಂದರೆ 1 by 4 pi epsilon naught into p divided by r cube ಅಂತ ಬರೀಬಹುದು. this is expression for electric field at a point on equatorial line ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಪ್ರಾಕ್ಟೀಸ್. ಎಸ್, ಇದು ನೀವು ಮಾಡಿದ್ವಿ, ರೆಫರ್ ಮಾಡಿ. ಅರ್ಥ ಮಾಡ್ಕೊತಾ ಇರಲ್ವಾ? ರೆಫರ್ ಟು ಪ್ರೀವಿಯಸ್ ಮಾಡೆಲ್ ಪೇಪರ್. ಪ್ರೀವಿಯಸ್ ಮಾಡೆಲ್ ಪೇಪರ್ ನೋಡಿ ರಿಪೀಟ್ ಆಗಿದೆ, ಹಾಗಾಗಿ ಪ್ಲೀಸ್ ಕಾನ್ಸಂಟ್ರೇಟ್ ಮೋರ್ ಅಂತ ಹೇಳ್ತಾ ಇದ್ವಿ. ಸ್ಟೋನ್ ಬ್ರಿಡ್ಜ್ ಅದೆಷ್ಟು ಸರಿ ಕೇಳಿದಾರೋ ನಮಗೆ ಗೊತ್ತಿಲ್ಲ. ಸೊ ಇನ್ಫೈನೈಟ್ ನಂಬರ್ ಆಫ್ ಟೈಮ್ಸ್ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದಟ್ ಅಂತ ಹೇಳ್ತಾ ಇದ್ವಿ. ಇದು ಅಷ್ಟೇ ನಿಮಗೆ ರಿಪೀಟೆಡ್ ಆಗಿದೆ. ಸೊ ರೆಫರ್ ಮಾಡಿ. ರೆಫರ್ you can say previous model paper, previous model paper ಅಂತ ಹೇಳ್ತಾ ಇದ್ವಿ. ಇಲ್ಲ ನಿಮಗೆ ಅಷ್ಟೇ ಅಲ್ಲ, ಮಾಸ್ಟರ್ PYQ ಸೀರೀಸ್ ಅಂತನೂ ಮಾಡಿದ್ದೀವಿ. ಅದರಲ್ಲಿ ನೀವು ಓದಿದ್ದೀರಾ ಅಂತಂದರೆ ಪ್ರತಿಯೊಂದು ಚಾಪ್ಟರ್ ಸಂಬಂಧಪಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ಓದಿದ್ರು ಸಹ ನಿಮಗೆ ಜಾಸ್ತಿನೇ ಬರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಎಸ್ ನೋಡಿ ಇಲ್ಲಿ, ಪ್ರೂವ್ ದಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಪ್ರಿಸಮ್ n is equals to sin of a plus d by 2 divided by sin a by 2 ಅಂತ ಹೇಳ್ಬೋದು. ಸೊ ಸಿ ಹಿಯರ್, ಎ ಅನ್ನೋದೇನು ಆಂಗಲ್ ಆಫ್ ಪ್ರಿಸಮ್, ಕ್ಯಾಪಿಟಲ್ ಡಿ ಅನ್ನೋದು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಅಬ್ಸರ್ವ್ ಮಾಡಿ ಏನು ಹೇಳ್ಬೋದು ನಾವಿಲ್ಲಿ ನೋಡಿ, ಎಷ್ಟು ಬರಿತಾ ಇದ್ದೀನೋ ಅಷ್ಟು ಮಾತ್ರನೇ ಓದಿ ಸಾಕು, ಬೇಕಾದಷ್ಟು ಆಗುತ್ತೆ. ಕನ್ಸಿಡರ್ ಎ ಪ್ರಿಸಮ್, ಲೆಟ್ ಎ ಅನ್ನೋ ನಿಮಗೆ ಇದೆಲ್ಲ ಬರಿಬೇಕಾಗಿರುತ್ತೆ. ಆಂಗಲ್ ಆಫ್ ಪ್ರಿಸಮ್ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಡಯಾಗ್ರಾಮ್ ನೀಟಾಗೆ ಅಬ್ಸರ್ವ್ ಮಾಡಿ. ಸಿ ಹಿಯರ್, ಲೆಟ್ ಎ ಬಿ ಸಿ ನೋಡಿ, ಇಷ್ಟು ಬರೆದ್ರೆ ಸಾಕು ರೀ. ನಾನು ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ರಿಫ್ರಾಕ್ಷನ್ ಆಫ್ ಲೈಟ್ ಈಸ್ ಆಸ್ ಶೋನ್ ಇನ್ ಫಿಗರ್ ಅಂತ ನೋಟ್ ಮಾಡಿ. ಆಸ್ ಶೋನ್ ಇನ್ ಫಿಗರ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ನೋಡಿ ಇಲ್ಲಿ, ಯಾವಾಗಾದರೆ ಒಂದು ರೇ ಆಫ್ ಲೈಟ್ ಅನ್ನೋದು ನಿಮಗೆ, ವೆನೆವರ್ ಎ ರೇ ಆಫ್ ಲೈಟ್ ಈಸ್ ಮೇಡ್ ಟು ಇನ್ಸಿಡೆಂಟ್ on the prism, it gets deviated inside the prism and it emerge out of the prism as shown ಅಂತ ಹೇಳ್ತೀವಿ. ಇದಕ್ಕೊಂದು ಹೆಸರು ಕೊಡೋಣ. let us give the name for this. you can say ಎಂತ ಹೇಳ್ಬೋದು ನಾವಿಲ್ಲಿ, P, this is a Q, ಒಂದು ನಿಮಿಷ, this is a Q,
ಆರ್ ಎಸ್ ಅಂತ ಹೇಳ್ತೀವಿ. ಪಿ ಕ್ಯೂ ಇಸ್ ಇನ್ಸಿಡೆಂಟ್ ಲೈಟ್, ಕ್ಯೂ ಆರ್ ಇಸ್ ರಿಫ್ರಾಕ್ಟೆಡ್ ಲೈಟ್, ಆರ್ ಎಸ್ ಇಸ್ ಎಮರ್ಜೆಂಟ್ ಲೈಟ್ ಅಂತ ಹೇಳ್ಬೋದು. ಸೊ ಸಿ ಹಿಯರ್, ನಾವು ಇದಕ್ಕೆ ಈ ಫೇಸ್ ಎ ಬಿಗೆ ನಾರ್ಮಲ್ ಪ್ಲಾಟ್ ಮಾಡೋಣ. ಅಷ್ಟೇ ಅಲ್ಲ, ಈ ಫೇಸ್ ಎ ಸಿಗೂ ಸಹ ನಾರ್ಮಲ್ನ ಡ್ರಾ ಮಾಡೋಣ. ಅರ್ಥ ಆಯ್ತಲ್ವಾ? ಲೆಟ್ ದಿಸ್ ಆಂಗಲ್ ಬಿ ಕ್ಯಾಪಿಟಲ್ ಎ. ಒಂದು ವೇಳೆ ನಿಮಗೆ ಪ್ರಿಸಮ್ ಇಲ್ಲದೆ ಹೋಗಿದ್ದಿದ್ರೆ ಲೈಟ್ ವುಡ್ ಹ್ಯಾವ್ ಟ್ರಾವೆಲ್ ಅಲಾಂಗ್ ದ ಡಾಟೆಡ್ ಲೈನ್ ಅಂತ ಅಲಾಂಗ್ ದ ಡಾಟೆಡ್ ಲೈನ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನೋಡಿ ಇಲ್ಲಿ, ಸೊ ಯಾವಾಗಾದ್ರೆ ನಿಮಗೆ ಈ ಆರ್ ಎಸ್ನ ಎಕ್ಸ್ಟೆಂಡ್ ಮಾಡ್ತೀವೋ ಆವಾಗ ಈ ಆರ್ ಎಸ್ ಅನ್ನೋದು ಈ ಇನ್ಸಿಡೆಂಟ್ ಡೈರೆಕ್ಷನ್ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಮೀಟ್ ಆಗುತ್ತೆ. ಅಂಡ್ ದಿಸ್ ಆಂಗಲ್ ವಿಲ್ ಗಿವ್ ಯು ದ ಡಿವಿಯೇಷನ್ ಅಂತ ಹೇಳ್ತೀವಿ. ಸೊ ವಿ ಕ್ಯಾನ್ ಸೇ ದಟ್, ನೋಡಿ ಇಲ್ಲಿ I1 is angle of incidence, R1 ಅನ್ನೋದೇ ನಿಮ್ಗೆ ಇಲ್ಲಿ ಅಂತಂದಾಗ ಆಂಗಲ್ ಆಫ್, ಸಾರಿ ಇಲ್ಲಿ ಒಂದು ನಿಮಿಷ, ಓಕೆ ಒಂದು ನಿಮಿಷ, ನೋ ವರಿ, ಡಯಾಗ್ರಾಮ್ ನೀಟಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡಿ, I1 ಅದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗಿದ್ದಾಗ ನಿಮಗೆ R1 ಅನ್ನೋದು ನಿಮಗೆ ಆಂಗಲ್ ಆಫ್ ರಿಫ್ರಾಕ್ಷನ್ ಅಟ್ ದ ಫಸ್ಟ್ ಫೇಸ್ ಅಂತ ಹೇಳ್ತೀವಿ. ಅಷ್ಟೇ ಇಲ್ಲ, ನಿಮಗೆ ಇದು R2 ಇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಟ್ ದ ಸೆಕೆಂಡ್ ಫೇಸ್. ಲೆಟ್ ಅಸ್ ಸೇ I2 ಇಸ್ ಆಂಗಲ್ ಆಫ್ ಎಮರ್ಜೆನ್ಸ್ ಅಂತ ಕರೆಯೋಣ. ನೌ ಲೆಟ್ ಅಸ್ ಸಿ ದಟ್ ಈ ಆಂಗಲ್ ಏನಾಗಿರುತ್ತೆ ನಿಮಗೆ ಇಲ್ಲಿ ಬರ್ದಿರ್ತೀನಿ. ವಿ ಕ್ಯಾನ್ ಸೇ I1 ಮೈನಸ್ R1 ಅಂತ ಹೇಳ್ಬೋದು. ಮತ್ತು ಈ ಆಂಗಲ್ ಏನಾಗಿರುತ್ತೆ ನಿಮಗೆ ಅಂತಂದಿದ್ದಾಗ ಐ ವಿಲ್ ರೈಟ್ ಹಿಯರ್, ಯು ಕ್ಯಾನ್ ಸೇ I2 ಮೈನಸ್ R2 ಅಂತ ಬರೀಬಹುದು. ಅರ್ಥ ಆಯ್ತಲ್ವಾ ಡಯಾಗ್ರಾಮ್ ನಿಮ್ಗೆ ಏನಾಯ್ತು ಅಂತ ಅಂದ್ಬಿಟ್ಟು? ನಾವು ಲೆಟ್ ಅಸ್ ಸಿ ದಟ್ ಹೇಗೆ ನಾವು ಡಿರೈವ್ ಮಾಡಬಹುದು ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಫಸ್ಟ್ I1 and I2 ಆರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಎಮರ್ಜೆನ್ಸ್ ಅಂತ ಕರೆಯೋಣ. ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಎಮರ್ಜೆನ್ಸ್ ಅಂತ ಹೇಳ್ತೀವಿ. ವಾಟ್ ಈಸ್ R1 and R2 ಹಿಯರ್? R1 ಈಸ್ ಆಂಗಲ್ ಆಫ್ ರಿಫ್ರಾಕ್ಷನ್ ಅಟ್ ಎ ಬಿ. R2 ಅನ್ನೋದೇನಪ್ಪ ಅಂತಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಟ್ ಎ ಸಿ. ಅಬ್ಸರ್ವ್ ಮಾಡಿ, ಫ್ರಮ್ ಫಿಗರ್ ನೀಟಾಗಿ ಅನಲೈಸ್ ಮಾಡೋಣ. ಸೊ ಈಸಿಯಾಗಿರುತ್ತೆ. ನೋಡಿ ಇಲ್ಲಿ ಕ್ವಾಡ್ರಿಲೇಟರಲ್ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಸೇ BQRS ಅಲ್ವಾ, ಈ ಒಂದು ಪಾಯಿಂಟ್ನ ಬೇಕಾದ್ರೆ ನಾವು ಡಿ ಅಂತ ಕನ್ಸಿಡರ್ ಮಾಡೋಣ. ಈ ಪಾಯಿಂಟ್ ನಾವು ಕ್ಯಾಪಿಟಲ್ ಟಿ ಅಂತ ಕನ್ಸಿಡರ್ ಮಾಡೋಣ. ಸೊ ಸಿ ಹಿಯರ್ ಇನ್ ದ ಕ್ವಾಡ್ರಿಲೇಟರಲ್ ABCDE ಅಂತ ಕರೆಯೋಣ, ಟಿ ಬೇಡ. ಓಕೆ, ಲೆಟ್ ಅಸ್ ಕಾಲ್ ದಿಸ್ ಆಸ್ ಇ. ಓಕೆನಾ? ಫ್ರಮ್ ದ ಕ್ವಾಡ್ರಿಲೇಟರಲ್ ವಿ ಕ್ಯಾನ್ ಸೇ AQER. ಫ್ರಮ್ ದ ಕ್ವಾಡ್ರಿಲೇಟರಲ್, ಫ್ರಮ್ ದ ಫಿಗರ್ ವಿ ಕ್ಯಾನ್ ಸೇ ದ್ಯಾಟ್, ಡೈರೆಕ್ಟಾಗಿ ಬರಿತೀನಿ ನೋಡಿ, ಎ ಪ್ಲಸ್ ಆಂಗಲ್ ಇ. ನ ಬೇಕಾದ್ರೆ ನಾವು ನೀಟಾಗೆ QER ಅಂತ ಬರಿತೀವಿ. QER ಇಸ್ ಈಕ್ವಲ್ಸ್ ಟು 180 ಡಿಗ್ರೀಸ್ ಅಂತ ಬರೀಬಹುದು. ಸೊ QER ಅನ್ನೋದು ನಿಮಗೆ 180 ಮೈನಸ್ ಎ ಅಂತ ಬರಿತೀವಿ, ಈಕ್ವೇಶನ್ 1 ಅಂತ. ನಾವು ಲೆಟ್ ಅಸ್ ಸಿ ದಟ್. ಅಬ್ಸರ್ವ್ ಮಾಡಿ, ಇನ್ ದ ಟ್ರಯಾಂಗಲ್ QER, ಇನ್ ದ ಟ್ರಯಾಂಗಲ್ QER, sorry, in triangle QER we can say R1 plus R2 plus what is that? Angle QER is equals to 180 degrees ಅಂತ ಬರೀಬಹುದು. ಸೊ ಬರೆಯೋಣ, R1 plus R2 plus angle QER ಅಂದಷ್ಟಪ್ಪ 180 minus A which is equals to 180 ಅಂತ ಹೇಳ್ತಾರೆ.
180 ಕ್ಯಾನ್ಸಲ್ ಆಗಿದ್ದಾಗ ನಿಮಗೆ ಎ ಬಿಕಮ್ಸ್ ಈಕ್ವಲ್ಸ್ ಟು R1 ಪ್ಲಸ್ R2 ಅಂತ ಬರಿತೀವಿ. ಲೆಟ್ ಅಸ್ ಸೇ ಈಕ್ವೇಶನ್ ಎ. ಸೊ ಅಬ್ಸರ್ವ್ ಮಾಡಿ ಇಲ್ಲಿ ಫ್ರಮ್ ದ ಡಯಾಗ್ರಾಮ್ ಡಿವಿಯೇಷನ್ ಏನಾಗುತ್ತೆ ನೋಡಿ, ಇಲ್ಲಿ ಡಿವಿಯೇಷನ್ ಅನ್ನೋದು ಎಕ್ಸ್ಟೀರಿಯರ್ ಆಂಗಲ್ ಆಗಿರುತ್ತೆ ಫಾರ್ ದ ಟ್ರಯಾಂಗಲ್ QAR ಟ್ರಯಾಂಗಲ್ಗೆ ಡೆಲ್ಟಾ ಅನ್ನೋದು ಎಕ್ಸ್ಟೀರಿಯರ್ ಆಂಗಲ್ ಆಗಿರುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ದ್ಯಾಟ್ ನಮಗೆ ಡಿವಿಯೇಷನ್ನ ಏನು ಬರೀಬಹುದು ಅಂತಂದರೆ ಡಿವಿಯೇಷನ್ ಡೆಲ್ಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು I1 ಮೈನಸ್ R1 ಪ್ಲಸ್ I2 ಮೈನಸ್ R2 ಅಂತ ಬರೀಬಹುದು. ಡಿವಿಯೇಷನ್ ಬಿಕಮ್ಸ್ ಈಕ್ವಲ್ಸ್ ಟು I1 ಪ್ಲಸ್ I2 ಮೈನಸ್ ಆಫ್ R1 ಪ್ಲಸ್ R2 ಅಂತ ಹೇಳ್ತಾರೆ. ಸೊ ಡಿವಿಯೇಷನ್ ನೋಡಿ, ಇಲ್ಲಿ I1 ಪ್ಲಸ್ I2 ಮೈನಸ್ R1 ಪ್ಲಸ್ R2 ಅಂದರೆ ಕ್ಯಾಪಿಟಲ್ ಎ ಅಂತ ಬರೀಬಹುದಲ್ವಾ. ಲೆಟ್ ಇಟ್ ಬಿ ಇಕ್ವೇಶನ್ ಬಿ. Now see here, whenever we plot the graph by taking angle of incidence along x-axis and deviation along y-axis, the graph will be as shown ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಯಾವಾಗಾದರೆ ನಿಮಗೆ ಆ್ಯಂಗಲ್ ಅನ್ನೋದು ನಿಮಗೆ ಇಲ್ಲಿ ನೋಡಿ, ಇಲ್ಲಿ ದಿಸ್ ಇಸ್ ಫಾರ್ I1 becomes equals to I2, ಡಿವಿಯೇಷನ್ ಬಿಕಮ್ಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಅಬ್ಸರ್ವ್ ಮಾಡಿ, ಅಟ್ ಡಿವಿಯೇಷನ್ ಬಿಕಮ್ಸ್ ಈಕ್ವಲ್ಸ್ ಟು ಮಿನಿಮಮ್ ಡಿವಿಯೇಷನ್, ವಿ ಕ್ಯಾನ್ ಸೇ I1 becomes equals to I2 which is equals to I, and ಅಷ್ಟೇ ಅಲ್ಲ R1 ವ್ಯಾಲ್ಯೂ R2 ವ್ಯಾಲ್ಯೂ ಸಹ ನಿಮಗೆ ಈಕ್ವಲ್ ಆಗುತ್ತೆ ಅಂತ ಹೇಳ್ತೀವಿ. ದೇರ್ಫೋರ್ ವಿ ಕ್ಯಾನ್ ರೈಟ್ ಈಕ್ವೇಶನ್ ಎ ಇಂಪ್ಲೈಸ್, ಎ ಅನ್ನೋದು ನಿಮಗೆ 2R ಆಗಿರುತ್ತೆ. ಆಂಗಲ್ ಆಫ್ ರಿಫ್ರಾಕ್ಷನ್ ಅನ್ನೋದು ನಿಮಗೆ A/2 ಅಂತ ಬರುತ್ತೆ. ಈಕ್ವೇಶನ್ ಬಿ ಏನು ಹೇಳುತ್ತೆ ನೋಡಿ, ಇಲ್ಲಿ ಡಿವಿಯೇಷನ್ ಬಿಕಮ್ಸ್ ಈಕ್ವಲ್ಸ್ ಟು I1 ಪ್ಲಸ್ I2 ಅಂದರೆ 2I ಮೈನಸ್ ಕ್ಯಾಪಿಟಲ್ ಎ. ಇದರಿಂದ ನಿಮಗೆ ಐ ಅನ್ನೋ ನಿಮಗೆ ಎ ಪ್ಲಸ್ ಡಿ ಬೈ 2 ಅಂತ ಬರುತ್ತೆ. ವಿ ನೋ ದಟ್ ಫ್ರಮ್ ಸ್ನೆಲ್ಸ್ ಲಾ ಎನ್ ಬಿಕಮ್ಸ್ ಈಕ್ವಲ್ಸ್ ಟು ಸೈನ್ ಐ ಡಿವೈಡ್ ಬೈ ಸೈನ್ ಆರ್ ಅಂತ ಬರಿಬೋದು. ಸೈನ್ ಐ ಅಂದರೆ ಎಷ್ಟಪ್ಪ, ಇಲ್ಲಿ ನಿಮಗೆ ಎ ಪ್ಲಸ್ ಡಿ ಬೈ 2 ಹೋಲ್ ಡಿವೈಡ್ ಬೈ ಆರ್ ಅಂತಂದರೆ A/2 ಅಂತ ಬರೀಬಹುದು. ಅರ್ಥ ಇದಲ್ವಾ? ದಿಸ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಇದನ್ನ ಪ್ರಿಸಮ್ ಫಾರ್ಮುಲಾ ಅಂತಾನೂ ಕರೀತಾರೆ, ಪ್ರಿಸಮ್ ಫಾರ್ಮುಲಾ. ಓಕೆ, ವಾಟ್ ಈಸ್ ದಿಸ್ ಎನ್ ಕಾಲ್ಡ್? ಎನ್ ಅಂದ್ರೆ ಏನು ಅಂತಂದಾಗ ಎನ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಅಂತ ಬರೀಬಹುದು. ಇಲ್ಲೇ ಬರ್ದಿರ್ತೀನಿ ನೋಡಿ, ಎನ್ ಅನ್ನೋದು ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಪ್ರಿಸಮ್. ಗೊತ್ತಾಯ್ತಲ್ವಾ? ಹೌ ಟು ರೈಟ್ ಇಷ್ಟು ಮಾತ್ರ ಸ್ಟೆಪ್ಸ್ ನೀವು ಬರೆದ್ರೆ ಸಾಕು, ಫುಲ್ ಮಾರ್ಕ್ಸ್ ನಿಮಗೆ ಬರುತ್ತೆ. ನೋಡಿ, ಈ ಕ್ವಶನ್ ಅಲ್ಲಿ ಡಯಾಗ್ರಾಮ್ ನಿಮಗೆ ಬರೆಯೋಕ್ಕಾಗಲಿಲ್ಲ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿ, ಮಸ್ಟ್ ಅಂಡ್ ಶುಡ್ ಪ್ರಾಕ್ಟೀಸ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಡಯಾಗ್ರಾಮ್ ಇಲ್ಲದೆ ಹೋದ್ರೆ ಇದಕ್ಕೆ ಮಾರ್ಕ್ಸ್ ಬರೋದೇ ಇಲ್ಲ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ನೋಡಿ ಇಲ್ಲಿ, ವಾಟ್ ಈಸ್ ದ ಥಿಂಗ್, ವಾಟ್ ಈಸ್ ದ question they are asking? What is the question they are asking? Write the de Broglie equation and explain the symbols ಅಂತ ಕೇಳಿದ್ದಾರೆ. ರೈಟ್ ಡಿ ಬ್ರೋಗ್ಲಿ ಈಕ್ವೇಶನ್, ಬರೀ ಈಕ್ವೇಶನ್ ಮಾತ್ರ ಬರೀರಿ ಅಂತ ಹೇಳ್ತಾರೆ, ನಾಟ್ ಹೈಪಾಥೆಸಿಸ್. ಅಷ್ಟೇ ಅಲ್ಲ, ಅದ್ರಿಗೆ ಎಕ್ಸ್ಪ್ಲೈನ್ ದ ಸಿಂಬಲ್ಸ್. ಸೊ ನೋಡಿ, ಇಲ್ಲಿ ಡಿ ಬ್ರೋಗ್ಲಿ ಈಕ್ವೇಶನ್ ಏನು ಹೇಳುತ್ತೆ ಅಂತಂದ್ರೆ, ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h/p ಇಲ್ಲ h/m ಇಂಟು ವಿ ಅಂತ ಬರಿಬಹುದು. ಸೊ ವಾಟ್ ಈಸ್ ಲ್ಯಾಂಬ್ಡಾ ನಾವು ಡಿ ಬ್ರೋಗ್ಲಿ ವೇವ್ ಲೆಂತ್ ಅಂತ ಹೇಳ್ತೀವಿ. ಡಿ ಬ್ರೋಗ್ಲಿ ವೇವ್ ಲೆಂತ್. ಹೆಚ್ ಅನ್ನೋದನ್ನ ನಾವು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಬರಿಬಹುದು. ಹೆಚ್ ಇಸ್ ಕಾಲ್ಡ್ ಆಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಅಂಡ್ ಅಷ್ಟೇ ನಿಮಗೆ ಎಂ ಈಸ್ ಕಾಲ್ಡ್ ಆಸ್ ಮಾಸ್ ಆಫ್ ದ ಪಾರ್ಟಿಕಲ್ ಅಂತ ಹೇಳ್ತೀವಿ. ವಾಟ್ ಈಸ್ ವಿ ಈಸ್ ದ
speed of the particle. V is called speed of the particle ಅಂತ ಹೇಳ್ತಾರೆ. V is the speed of the particle. ಗೊತ್ತಾಯ್ತಾ? And write any three characteristics of photon ಅಂತ ಹೇಳ್ತಾ ಇದ್ದಾರೆ. Characteristics of photon. Characteristics of photon ಅಂತ ಹೇಳ್ತಾರೆ. So what is the first characteristic we can say here? Photon ಅನ್ನೋದೇನಪ್ಪ ಅಂತಂದಾಗ it is an energy particle ಅಂತ ಹೇಳ್ತಾರೆ. So see here, what is the first one? Energy of a photon. Energy of a photon will become equals to h nu ಅಂತ ಬರೀಬಹುದು, ಇಲ್ಲ hc by lambda ಅಂತನೂ ಬರೀಬಹುದು. ಓಕೆ, ಸೆಕೆಂಡ್ ಒನ್ ಏನು ಅಂತಂದಾಗ ರೆಸ್ಟ್ ಮಾಸ್ ಆಫ್ ಎ ಫೋಟಾನ್. ರೆಸ್ಟ್ ಮಾಸ್ ಆಫ್ ಎ ಫೋಟಾನ್ okay will become equal to 0, is equal to 0 because ಫೋಟಾನ್ ಅನ್ನೋದು ಯಾವಾಗಲೂ ಮೋಷನ್ ಅಲ್ಲೇ ಇರುತ್ತೆ, ರೆಸ್ಟ್ ಅಲ್ಲಿ ಇರೋದೇ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ಸೀದಾ ನೆಕ್ಸ್ಟ್ ಒನ್ ಅಬ್ಸರ್ವ್ ಮಾಡಿ. ಇಲ್ಲಿ ಏನು ಹೇಳ್ಬೋದು ಇಲ್ಲಿ ಅಂತಂದಾಗ ಮೊಮೆಂಟಮ್ ಆಫ್ ದ ಫೋಟಾನ್. ಮೊಮೆಂಟಮ್ ಆಫ್ ಎ ಫೋಟಾನ್. ಮೊಮೆಂಟಮ್ ಆಫ್ ದ ಫೋಟಾನ್ ಏನಾಗುತ್ತೆ ನೋಡಿ ಇಲ್ಲಿ, ವಿ ಕ್ಯಾನ್ ಸೇ P is equals to E by C ಅಂತ ಬರೀಬಹುದು. E by C. And see here, fourth one, photon travels with a speed. Photon travels with a speed equals to 3 into 10 to the power of 8 meter per second ಅಂತ ಹೇಳ್ತೀವಿ. ಗೊತ್ತಾಗಿದಲ್ವಾ? ದಿಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಫೋಟಾನ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಏನಿದು ಅಂತಂದರೆ ಅಬ್ಸರ್ವ್ ಮಾಡಿ, ವಾಟ್ ಈಸ್ ಎನರ್ಜಿ ಗ್ಯಾಪ್? ಎನರ್ಜಿ ಗ್ಯಾಪ್ ಅಂದರೆ ಏನು? ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ವೆನ್ ಡಸ್ ಪಿ ಎನ್ ಜಂಕ್ಷನ್ ಈಸ್ ಸೆಟ್ ಟು ಬಿ ಫಾರ್ವರ್ಡ್ ಬಯಾಸ್ಡ್ ಆ್ಯಂಡ್ ರಿವರ್ಸ್ ಬಯಾಸ್ಡ್. ನೋಡಿ, ಕ್ವಶನ್ ತಕ್ಕಂಗೆ ಆನ್ಸರ್ ಮಾಡಬೇಕು. ಗೊತ್ತಿದೆ ಅಂತ ಅಂದ್ಬಿಟ್ಟು ಇಷ್ಟ ಬಂದಿದ್ದೆಲ್ಲ ಬರೆಯೋದು ಅಲ್ಲ. ಓಕೆ, ಸ್ಮಾರ್ಟಾಗಿ ಆನ್ಸರ್ ಮಾಡೋದನ್ನ ಕಲಿರಿ. ಸೊ ಸಿ ಹಿಯರ್, ಎನರ್ಜಿ ಗ್ಯಾಪ್ ಅಂದರೆ ಮೀನಿಂಗ್ ಏನು? ಸೊ ಸಿ ಹಿಯರ್, it is the energy difference between conduction band, between the conduction band and valency band ಅಂತ ಹೇಳ್ತಾರೆ. ಕಂಡಕ್ಷನ್ ಬ್ಯಾಂಡ್ ಅಂಡ್ ವೇಲೆನ್ಸ್ ಬ್ಯಾಂಡ್. ಗೊತ್ತಾಯ್ತಲ್ವ ಹೇಳಿದ್ದೆ ಅಂತ? ಇದು ನಿಮಗೆ ಕಂಡಕ್ಷನ್ ಬ್ಯಾಂಡ್ ಆಗಿದ್ದರೆ, ಇದು ನಿಮಗೆ ವೇಲೆನ್ಸಿ ಬ್ಯಾಂಡ್ ಆಗಿದ್ದಾಗ ಇವೆರಡರ ಮಧ್ಯೆ ಇರತಕ್ಕಂಥ ಎನರ್ಜಿ ಡಿಫರೆನ್ಸ್ನ ಎನರ್ಜಿ ಗ್ಯಾಪ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ಬಿ ಏನಿದೆ ಬಿ ಅನ್ನೋದು ನಿಮಗೆ ವೆನ್ ಪಿ ಎನ್ ಜಂಕ್ಷನ್ ಈಸ್ ಸೆಟ್ ಟು ಬಿ ಫಾರ್ವರ್ಡ್ ಬಯಾಸ್ಡ್ ಆ್ಯಂಡ್ ರಿವರ್ಸ್ ಬಯಾಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್, ಫಸ್ಟ್ ಒನ್ ನೋಡಿ, ವೆನ್ ಪಿ ಟೈಪ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ and n type is connected to negative terminal. Then diode is said to be forward bias ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಪಿ ಎನ್ ಜಂಕ್ಷನ್ ನಾವು ತಗೊಂಡಿದ್ದಾಗ ಇದು ಪಿ ಟೈಪ್ ಮತ್ತು ಇದು ಎನ್ ಟೈಪ್ ತಗೊಂಡಿದ್ದಾಗ ಪಿ ಅನ್ನೋದು ನಿಮಗೆ ಪಾಸಿಟಿವ್ ಟರ್ಮಿನಲ್ ಆಗಿ ಎನ್ ಅನ್ನೋದು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ರೆ ಅವಾಗ ಇದು ಫಾರ್ವರ್ಡ್ ಬಯಾಸ್ ಕಂಡೀಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ ಇಲ್ಲಿ, ವೆನ್ ಪಿ ಟೈಪ್ ಈಸ್ ಕನೆಕ್ಟೆಡ್ ಟು negative terminal and n type is connected to
and n-type is connected to positive terminal. Then diode is in ಏನಂತ ಹೇಳ್ಬೋದು ನಾವಿಲ್ಲಿ ರಿವರ್ಸ್ ಬಯಾಸ್ ಅಂತ ಹೇಳ್ತಾರೆ. ರಿವರ್ಸ್ ಬಯಾಸ್ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್. ಮೆನ್ಷನ್ ಎನಿ 2 ಯೂಸಸ್ ಆಫ್ ಫೋಟೋ ಡಯೋಡ್ ಅಂತ ಹೇಳಿದ್ದಾರೆ. ಮೆನ್ಷನ್ ಎನಿ 2 ಯೂಸಸ್ ಆಫ್ ಫೋಟೋ ಡಯೋಡ್. ಫೋಟೋ ಡಯೋಡ್ ಅಂದರೆ ಗೊತ್ತಲ್ವಾ ನಿಮಗೆ? ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಕನ್ವರ್ಟ್ ವಾಟ್ ಇಸ್ ದಟ್ ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳ್ಬೋದು. ನೋಡಿ ಇಲ್ಲಿ ವಾಟ್ ಆರ್ ದ ಯೂಸಸ್ ಆಫ್ ಫೋಟೋ ಡಯೋಡ್. ಅರ್ಥ ಮಾಡ್ಕೊಳ್ಳಿ. ಸೊ ಸಿ ಹಿಯರ್ ಫಸ್ಟ್ ಒನ್ ಏನು ಬರಿಬಹುದು ನಾವಿಲ್ಲಿ ಅಂತಂದರೆ, ಫಸ್ಟ್ ಒನ್ ದೇ ಆರ್ ಯೂಸ್ಡ್ ಇನ್ ಕ್ಯಾಮರಾಸ್ ಅಂತ ಹೇಳ್ತಾರೆ. ದೇ ಆರ್ ಯೂಸ್ಡ್ ಇನ್ ಕ್ಯಾಮರಾಸ್ ಅಲ್ಲಿ ಯೂಸ್ ಮಾಡ್ತಾರೆ. ಲೈಟ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಸೊ ದೇ ಆರ್ ಯೂಸ್ಡ್ ಇನ್ ಕ್ಯಾಮರಾಸ್. ಅಷ್ಟೇ ಅಲ್ಲ, ಸೆಕೆಂಡ್ ಒನ್ ನಿಮಗೆ ಲೈಟ್ ಮೀಟರ್ಸ್ ಅಲ್ಲೂ ಸಹ ಯೂಸ್ ಮಾಡ್ತಾರೆ. ಅಂದರೆ ಯಾವ ಮೀಟರ್ ಅನ್ನೋದು ಲೈಟ್ನ ಬೇಸ್ ಮಾಡ್ಕೊಂಡಿರುತ್ತೋ ಅದೆಲ್ಲ ನಿಮಗೆ ಫೋಟೋ ಡಯೋಡ್ಸೇ ಇರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ನೋಡಿ, ನಿಮಗೆ ಥರ್ಡ್ ಒನ್ ಏನು ಹೇಳ್ಬೋದು ನಾವಿಲ್ಲಿ ಅಂತಂದರೆ, ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಅಲ್ಲೂ ಸಹ ಯೂಸ್ ಮಾಡ್ತಾರೆ. ಹೇಗೆ ಅಂತಂದಾಗ ಯು ಕ್ಯಾನ್ ಸೇ ಇಟ್ ಆಸ್ ಬಾರ್ ಕೋಡ್ ಸ್ಕ್ಯಾನರ್ಸ್ ಅಂತ ಹೇಳ್ತಾರೆ. ಬಾರ್ ಕೋಡ್ ಸ್ಕ್ಯಾನರ್ಸ್. ಈ ಸ್ಕ್ಯಾನರ್ಸ್ ಅಲ್ಲೆಲ್ಲ ಇರೋದು ನಿಮಗೆ ಫೋಟೋ ಡಯೋಡ್ಸ್. ಬಾರ್ ಕೋಡ್ಸ್ ಇವಾಗ ನಿಮಗೆ ಶಾಪ್ಸ್ಗೆಲ್ಲ ಹೋಗಿದ್ದಾಗ ಐಟಮ್ಸ್ನ ಸ್ಕ್ಯಾನ್ ಮಾಡ್ತಾರೆ, ಅದರೆಲ್ಲ ನಿಮಗೆ ಫೋಟೋ ಡಯೋಡ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅಷ್ಟೇ ಅಲ್ಲ, ನಿಮಗೆ ಫೋರ್ತ್ ಒನ್ ಏನಪ್ಪ ಅಂತಂದಾಗ ಯು ಕ್ಯಾನ್ ಆಲ್ಸೋ ಯೂಸ್ ಇಟ್ ಆಸ್ ಸ್ಮೋಕ್ ಡಿಟೆಕ್ಟಾರ್ಸ್ ಅಂತಲೂ ಹೇಳ್ಬೋದು. ಸ್ಮೋಕ್ ಡಿಟೆಕ್ಟಾರ್ಸ್. These are the applications of photo diodes. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? So that is about the given question. Now let us see the next one. ಏನಪ್ಪ ಅಂತಂದಾಗ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಇದು ನಿಮಗೆ 6th ಸೆಕ್ಷನ್ ಆಗಿರುತ್ತೆ. ಓಕೆ, ಪ್ರಾಬ್ಲಮ್ಸ್ನ ಇಂಡಿಕೇಟ್ ಮಾಡುತ್ತೆ. ನೋಡಿ, ನಾನು ಲಾಸ್ಟ್ ಪೇಪರಲ್ಲೂ ಹೇಳಿದ್ದೀನಿ ನಿಮಗೆ, ಇವಾಗಲೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾರಾದರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತ ಇದ್ದಿರೋ ಅವರಿಗೆ ಕಷ್ಟವಾಗಿರತಕ್ಕಂಥ ಸೆಕ್ಷನ್ ಮ್ಯಾಕ್ಸಿಮಮ್ ಆಗಿ ನ್ಯೂಮರಿಕಲ್ ಸೆಕ್ಷನ್. ಯಾರಾದರೆ ನ್ಯೂಮರಿಕಲ್ ಸೆಕ್ಷನ್ಸ್ನ ಓಕೆ ಗೆಟ್ ಆನ್ ಸರ್ವೈವ್ ಆಗ್ತಿರೋ ನೀವು ಡೆಫಿನೆಟ್ ಆಗಿ ಯು ಕ್ಯಾನ್ ಸೇ 100 ಔಟ್ ಆಫ್ 100 ಬರೋ ಚಾನ್ಸ್ ಮ್ಯಾಕ್ಸಿಮಮ್ ಆಗೇ ಇರುತ್ತೆ. ನೋಡಿ, ಪ್ರೀವಿಯಸ್ ಪೇಪರ್ಸ್ ಕಂಪೇರ್ ಮಾಡಿದಾಗ ಈ ಮಾಡಲ್ ಈ ಒಂದು ಪೇಪರ್ ಪ್ಯಾಟ್ರನ್ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, 4 ಪ್ರಾಬ್ಲಮ್ಸ್ ಕೊಟ್ಬಿಟ್ಟು 2 ಪ್ರಾಬ್ಲಮ್ ಆನ್ಸರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಡೋಂಟ್ ಮಿಸ್ ದಟ್. ಲೆಟ್ ಅಸ್ ಪ್ರಾಕ್ಟೀಸ್, ವಿ ಕ್ಯಾನ್ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಒಂದ್ಸರಿ ಥಿಂಕ್ ಮಾಡಿ. ಸರ್ಕ್ಯುಲರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಹೇಳ್ತಾರೆ. ಸರ್ಕ್ಯುಲರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ವಾಟ್ ಈಸ್ ದ ರೇಡಿಯಸ್ ಆಫ್ ದಟ್ ಪ್ಯಾರಲಲ್ ಪ್ಲೇಟ್ ಹಿಯರ್? ಗಿವೆನ್ ರೇಡಿಯಸ್. ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಆರ್ ಇಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಸೊ 5 × 10⁻⁻2 ಮೀಟರ್ ಅಂತ ಬರಿಬಹುದು. ಓಕೆನಾ? ಅಂಡ್ ದೇ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಆಫ್ 2 millimeter. ಡಿಸ್ಟೆನ್ಸ್ ಆಫ್ ಸಪರೇಷನ್ ಸಹ ನಿಮಗೆ ಕೊಟ್ಟಿದ್ದಾರೆ. ಡಿ ಇಸ್ ಈಕ್ವಲ್ಸ್ ಟು 2 mm ಅಂದರೆ 2 × 10⁻³ ಮೀಟರ್ ಅಂತ ಬರುತ್ತೆ. ಸೊ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಕೆಪಾಸಿಟೆನ್ಸ್ ಅಂಡ್ ಎನರ್ಜಿ ಸ್ಟೋರ್ಡ್ ವೆನ್ ಇಟ್ ಈಸ್ ಚಾರ್ಜ್ಡ್ ಬೈ ಕನೆಕ್ಟಿಂಗ್ ದ ಬ್ಯಾಟರಿ ಆಫ್ 200 volts ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಯಾವಾಗಾದರೆ ಇದನ್ನ ಬ್ಯಾಟರಿ ಆಫ್ 200 volts ಕನೆಕ್ಟ್ ಮಾಡ್ತೀವೋ ಸೊ ಅವಾಗ ಚಾರ್ಜ್ ಆಗುತ್ತೆ, ಅದರಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ಯು ಡೂ ದಿಸ್? ನೋಡಿ, ಇಲ್ಲಿ ಫಸ್ಟ್ ಕ್ವಶನ್, ಕೆಪಾಸಿಟೆನ್ಸ್ ಸಿ ಈಸ್ ಈಕ್ವಲ್ಸ್ ಟು ε0A/d ಅಂತ ಬರೀಬಹುದು. ಸೊ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ε0 ಇಂಟು ವಾಟ್ ಈಸ್ ದ ಏರಿಯಾ ಆಫ್ ದ ಪ್ಲೇಟ್? πr² ಡಿವೈಡ್ ಬೈ ಡಿ. ಸೊ ಸಿ ಈಸ್ ಈಕ್ವಲ್ಸ್ ಟು ε0 ವ್ಯಾಲ್ಯೂ ಕೊಟ್ಟಿದ್ದಾರೆ 8.854 × 10⁻⁻12 ಅಂತ. ಪೈ ಅಂತಂದರೆ 3.14 ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ರೇಡಿಯಸ್? ರೇಡಿಯಸ್ ಈಸ್ 5 ಸೆಂಟಿಮೀಟರ್ ಅಂತಂದರೆ
5 into 5 into 10 power minus 2 whole square and 10 power minus 4 divide by D. What is the distance between the two plates here? 2 millimeter. 2 into 10 to the power of minus 3 ಅಂತ ಹೇಳ್ಬೋದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ 8.854 into 3.14 into 5 into 5 25 ಅಲ್ವಾ. 25 into 3.14 ಅಂದರೆ ನಿಯರ್ಲಿ 75 ಬರುತ್ತೆ. 75 into 9 ಅಂತ ತಗೊಂಡಿದ್ದಾಗ ಸಿಂಪಲ್ ಆಗಿ ನೀವು ಅನಾಲಿಸಿಸ್ ಮಾಡ್ಕೊಳ್ಳಿ. 75 into 9 ಅಪ್ರಾಕ್ಸಿಮೇಟ್ಲಿ ಇಫ್ ಯು ಡೂ ದಿಸ್ 75 into 9 ನಿಮಗೆ ಎಷ್ಟು ಬರಬಹುದು ಇಲ್ಲಿ ಅಂತಂದಿದ್ದಾಗ ಯು ಕ್ಯಾನ್ ಸೇ 695 ಅಂತ ಹೇಳ್ಬೋದು. 695 into 10 to the power of ಎಷ್ಟು ಬರುತ್ತೆ ನಿಮಗೆ ಇಲ್ಲಿ -12 -4 ಅಂತಂದರೆ ಯು ಕ್ಯಾನ್ ಸೇ -16 ಡಿವೈಡ್ ಬೈ 2 into 10 to the power of -3 ವಿಚ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ ಇಲ್ಲಿ 695 ಡಿವೈಡ್ ಬೈ 2 ಅಂತಂದರೆ ಡಿವೈಡ್ ಬೈ 2 ನೀವು ಮಾಡಿದಾಗ ಅಪ್ರಾಕ್ಸಿಮೇಟ್ಲಿ ನಿಮಗೆ 347.5 ಅಂತ ಬರುತ್ತಾ. ಓಕೆ, ಚೆಕ್ ಮಾಡಿ ನೀವೇ. ಇಂಟು 10 to the power of -60 ಅಂದರೆ -13 ಅಂತ ಬಂತು. Better you write in picofarads. C becomes equals to 34.75 into 10 to the power of -12 farad, which is nothing but 34.75 picofarad ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಬಿ ಏನಪ್ಪ ಅಂತಂದರೆ ವಾಟ್ ಈಸ್ ದ ಎನರ್ಜಿ ಸ್ಟೋರ್ಡ್? ವಾಟ್ ಈಸ್ ಎನರ್ಜಿ ಸ್ಟೋರ್ಡ್? ಎನರ್ಜಿ ಸ್ಟೋರ್ಡ್ ಅಂದರೆ ನೋಡಿ ಇಲ್ಲಿ ಯು ಬಿಕಮ್ಸ್ ಈಕ್ವಲ್ಸ್ ಟು ಹಾಫ್ CV ಸ್ಕ್ವೇರ್ ಅಂತ ಬರೀಬಹುದು. ಸೊ ವಿ ಕ್ಯಾನ್ ರೈಟ್ ಯು ಬಿಕಮ್ಸ್ ಈಕ್ವಲ್ಸ್ ಟು ಹಾಫ್ ಇಂಟು ಸಿ ಎಷ್ಟಪ್ಪ ನಿಮ್ಗೆ ಇಲ್ಲಿ 34.75 ಇಂಟು 10 to the power of -12 ಇಂಟು ವಿ ಸ್ಕ್ವೇರ್ ಅಂದರೆ 200 ಇಂಟು 200. ಸೊ ಮಲ್ಟಿಪ್ಲೈ ದಿಸ್ ವ್ಯಾಲ್ಯೂ 2 1s 200 ಟೈಮ್ಸ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಡಬಲ್ ಮಾಡಿದ್ದಾಗ ಯು ಬಿಕಮ್ಸ್ ಈಕ್ವಲ್ ಟು ಆಲ್ಮೋಸ್ಟ್ ನಿಮಗೆ 69 ಬರುತ್ತೆ ನೋಡಿ ಇಲ್ಲಿ 34.5 ಅಂತಂದರೆ ನಿಮಗೆ 69 ತಗೋಬೋದಿಲ್ಲ ಅಪ್ರಾಕ್ಸಿಮೇಟ್ಲಿ ಇಲ್ಲಿ 69 ಇಂಟು 10 to the power of -12 + 2 ಅಂತ ಹೇಳ್ಬೋದು. ವಿಚ್ ಇಸ್ ನಥಿಂಗ್ ಬಟ್ 69 ಇಂಟು 10 to the power of -8 ಜೌಲ್ಸ್ ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದಿಸ್ ಎನರ್ಜಿ ಸ್ಟೋರ್ಡ್. ಗಾಟ್ ಇಟ್? ಸಾಲ್ವ್ ಮಾಡಿದ್ದೀರಾ? ಅರ್ಥ ಆಯ್ತು ಎಲ್ಲರಿಗೂ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ 2 identical cells either in series or in parallel. ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರು, ಪ್ಯಾರಲಲ್ ಕನೆಕ್ಟ್ ಮಾಡಿದ್ರು. ಗಿವ್ ದ ಸೇಮ್ ಕರೆಂಟ್ ಆಫ್ 0.5 ಆಂಪಿಯರ್ ಅಂತ ಹೇಳ್ತಾ ಇದ್ದಾರೆ. 0.5 ಆಂಪಿಯರ್ ಥ್ರೂ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆಫ್ 4 ಓಮ್. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆಫ್ 4 ಓಮ್ ಅಂತ ಹೇಳಿದ್ದಾರೆ. Find the EMF and internal resistance of a cell. So solve ಮಾಡೋಣ. ಹೇಗೆ ಲೆಟ್ E is the EMF of a cell ಅಂತ ಅಸ್ಯೂಮ್ ಮಾಡೋಣ. ಸ್ಮಾಲ್ ಆರ್ ಅನ್ನೋದು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರೆಯೋಣ. ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಕೇಸ್ 1 ನೋಡಿ. ಇನ್ ಅ ಸೀರೀಸ್ ಐಡೆಂಟಿಕಲ್ ಸೆಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡೋಂಟ್ ಮಿಸ್ ದಟ್ ಪಾಯಿಂಟ್. ಸೀರೀಸಲ್ಲಿದ್ದಾಗ ಇ ಈಕ್ವಲೆಂಟ್ ಅನ್ನೋದು ನಿಮಗೆ ಇ ಪ್ಲಸ್ ಇ ಅಂದರೆ 2e ಆಗುತ್ತೆ. ಆರ್ ಈಕ್ವಲೆಂಟ್ ಅನ್ನೋದು ನಿಮಗೆ 2 ಸ್ಮಾಲ್ ಆರ್ ಆಗಿರುತ್ತೆ. ಓಕೆನಾ? ದೇರ್ ಫೋರ್ ಕರೆಂಟ್ ಐ ಬಿಕಮ್ಸ್ ಈಕ್ವಲ್ಸ್ ಟು ಇ ಈಕ್ವಲೆಂಟ್ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್ ಈಕ್ವಲೆಂಟ್ ಅಂತ ಹೇಳ್ಬೋದು. ಸೊ ಅಕಾರ್ಡಿಂಗ್ ಟು ದಿಸ್ ಏನು ಬರುತ್ತೆ ನೋಡಿ ಇಲ್ಲಿ 0.5 is equals to this is 2e divided by external resistance ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ 4 ತಾನೆ, 4 ಪ್ಲಸ್ 2r ಅಂತ ಬರೀಬಹುದು. ಲೆಟ್ ಇಟ್ ಬಿ ಇಕ್ವೇಶನ್ 1. ಗೊತ್ತಾಗಿದಲ್ವಾ? ನೆಕ್ಸ್ಟ್ ಸೆಕೆಂಡ್ ಕೇಸ್ ನೋಡೋಣ. ಇನ್ ಪ್ಯಾರಲಲ್ ಕಾಂಬಿನೇಷನ್ ನಮಗೆ ಗೊತ್ತಿದೆ ಇ ಈಕ್ವಲೆಂಟ್ ಬಂದ್ಬಿಟ್ಟು ಜಸ್ಟ್ ಇ ಆಗಿರುತ್ತೆ, ಅದು ಐಡೆಂಟಿಕಲ್ ಆಗಿದ್ದಾಗ. ಅದೇ ಆರ್ ಈಕ್ವಲೆಂಟ್ ಅನ್ನೋದು ನಿಮಗೆ R/2 ಆಗಿರುತ್ತೆ. Therefore you can say that use the relation
0.5 is equals to E divided by ಕ್ಯಾಪಿಟಲ್ ಆರ್ ಅಂದರೆ ಪ್ಲಸ್ ಆರ್ ಈಕ್ವಲೆಂಟ್ ಅಂದರೆ ಆರ್ ಬೈ 2 ಅಂತ ಬರೀಬಹುದು. ಲೆಟ್ ಇಟ್ ಬಿ ಇಕ್ವೇಶನ್ 2. ಸೊ ಫ್ರಮ್ 1 and 2, ಈಕ್ವೇಶನ್ 1 and ಈಕ್ವೇಶನ್ 2 ನಾವು ಅಬ್ಸರ್ವ್ ಮಾಡಿದ್ದಾಗ LHS ಸೇಮ್ ಇರುತ್ತೆ. ಸೊ RHS ಮಸ್ಟ್ ಬಿ ಸೇಮ್. therefore you can say 2E divided by 4 plus 2R 4 plus 2R small r is equals to E divided by 4 ಪ್ಲಸ್ ಆರ್ ಬೈ 2 ಅಂತ ಬರೀಬಹುದು. ಅರ್ಥ ಆಯ್ತಾ? ನೋಡಿ ಇಲ್ಲಿ ಈ ಕ್ಯಾನ್ಸಲ್ ಆಗತ್ತೇನ್ರಿ, ಇಲ್ಲಿ ಕ್ಯಾನ್ಸಲ್ ಆಗ್ತದೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಏನು ಬರುತ್ತೆ ಅಂತ ಚೆಕ್ ಮಾಡಿ. ಸೊ 2 into 4 8 ಪ್ಲಸ್ 2 into r by 2 ಅಂದರೆ r ಬರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 4 ಪ್ಲಸ್ 2r ಅಂತ ಹೇಳ್ಬೋದು. ಸೊ 8 minus 4 is equals to ಸ್ಮಾಲ್ r. ಸ್ಮಾಲ್ ಆರ್ ಅನ್ನೋದು ಎಷ್ಟು ಬಂತು ನಿಮ್ಗಿಲ್ಲಿ? ಸ್ಮಾಲ್ ಆರ್ ಬಿಕಮ್ಸ್ ಈಕ್ವಲ್ಸ್ ಟು 4 ohm ಅಂತ ಬಂದಿದೆ. ಇವು ನಮಗೆ ಈ ಕ್ಯಾಲ್ಕುಲೇಟ್ ಮಾಡಬೇಕು. ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಸ್ಮಾಲ್ ಆರ್ ಇನ್ ಈಕ್ವೇಶನ್ 1. ಏನು ಬರುತ್ತೆ ನೋಡಿ ಇಲ್ಲಿ, ಈಕ್ವೇಶನ್ 1 ಅಲ್ಲಿ ಬರೆದಿದ್ದಾಗ 0.5 ಈಸ್ ಈಕ್ವಲ್ ಟು 0.5 ಈಸ್ ಈಕ್ವಲ್ಸ್ ಟು 2E ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಅಂದರೆ 4. ಇದು ನಿಮಗೆ ಎಷ್ಟು ಬಂದು ನೋಡಿ ಇಲ್ಲಿ 2R ಅಲ್ವಾ? 2R ಅಂತಂದರೆ ವಿ ಕ್ಯಾನ್ ಸೇ ಇಟ್ ಈಸ್ 4 into 2. ಸೊ 0.5 is equals to 2E ಡಿವೈಡ್ ಬೈ 8 plus 12 ಅಲ್ವಾ? ಸೊ 2E becomes equals to 6 ಆಗುತ್ತೆ. E becomes equals to 6 by 2 which is nothing but 3 volt ಅಂತ ಬರುತ್ತೆ. ಅರ್ಥ ಇದಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಇದನ್ನು ನಾನು ನಿಮಗೆ ವರ್ಕ್ ಕೊಡ್ತೀನಿ, ನೀವೇ ಸಾಲ್ವ್ ಮಾಡಿ. ಕ್ಯಾಲ್ಕುಲೇಟ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ ಆ್ಯಂಡ್ ಕ್ಯೂ ಫ್ಯಾಕ್ಟರ್ ಆಫ್ ಎ ಸೀರೀಸ್ LCR ಸರ್ಕ್ಯೂಟ್ ಕಂಟೈನಿಂಗ್ ಇಂಡಕ್ಟಾರ್ 4 Henry, ಕೆಪಾಸಿಟರ್ 27 microfarad and resistance 8.4 ohm. ಸೊ ಸಿ ಹಿಯರ್, ಇಂಡಕ್ಟನ್ಸ್ ಎಲ್ ಅನ್ನೋದು ನಿಮಗೆ 4 Henry ಅಂತ ಕೊಟ್ಟಿದ್ದಾರೆ. ಕೆಪಾಸಿಟೆನ್ಸ್ ಅನ್ನೋದು ನಿಮಗೆ 27 microfarad. ಸೊ 27 ಇಂಟು ಮೈಕ್ರೋ ಅಂದರೆ ಎಷ್ಟಪ್ಪ? 10 to the power of -6 ತಾನೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಈಸ್ ಆಲ್ಸೋ ಈಕ್ವಲ್ಸ್ ಟು 8.4 ohm ಅಂತ ಮೆನ್ಷನ್ ಮಾಡಿದ್ದಾರೆ. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು? therefore we can say, ಫಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ? ರೆಸೊನೆಂಟ್ ಫ್ರೀಕ್ವೆನ್ಸಿ ಜಸ್ಟ್ ಕ್ಯಾಲ್ಕುಲೇಷನ್ ಇರುತ್ತೆ. F0 ಬಿಕಮ್ಸ್ ಈಕ್ವಲ್ಸ್ ಟು 1/2 pi ರೂಟ್ ಎಲ್ ಇಂಟು ಸಿ. ಎಲ್ಲ ವ್ಯಾಲ್ಯೂಸ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಕ್ವಶನ್ ಏನ್ರಿ ಇಲ್ಲಿ? ಕ್ಯೂ ಫ್ಯಾಕ್ಟರ್. ಕ್ಯೂ ಫ್ಯಾಕ್ಟರ್ ಏನಾಗುತ್ತೆ ನೋಡಿ, 1/r ಇಂಟು ರೂಟ್ ಆಫ್ ಎಲ್ ಬೈ ಸಿ. ಸೊ ನೀವು ಸಾಲ್ವ್ ಮಾಡ್ಕೊಳ್ಳಿ. ಟೇಕ್ ಇಟ್ ಆಸ್ ಎ ಹೋಮ್ ವರ್ಕ್. ಸಾಲ್ವ್ ಯುವರ್ ಸೆಲ್ಫ್. ಗೊತ್ತಾಯ್ತಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಏನಂತ ಹೇಳ್ತಾರೋ ಒಂದ್ಸರಿ ಯೋಚನೆ ಮಾಡಿ. ಸೊ ಅಬ್ಸರ್ವ್ ದಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಇಂಪಾರ್ಟೆಂಟ್ ಮಾಡೆಲ್ ಅಂತನೂ ಹೇಳ್ಬೋದು. ಸೊ ಸಿ ಹಿಯರ್, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಫ್ರಿಂಜಸ್ of certain width are produced ಅಂತ ಹೇಳ್ತಾರೆ on the screen, kept at a certain distance from the slits. When the screen is moved from the slit by 0.1 meter, fringe width increases by 6 into 10 power -5 meter ಅಂತ ಹೇಳ್ತಾ ಇದ್ದಾರೆ. ಸೊ ದ ಸಪರೇಷನ್ ಬಿಟ್ವೀನ್ ದ ಸ್ಲಿಟ್ ಈಸ್ 1 millimeter. ಸೊ ಏನೇನು ಕೊಟ್ಟಿದ್ದಾರೆ ಒಂದ್ಸರಿ ಯೋಚನೆ ಮಾಡಿ. ಬರೀ ಸಪರೇಷನ್ ಬಿಟ್ವೀನ್ ದ ಸ್ಲಿಟ್ಸ್ ಮಾತ್ರ ಮೆನ್ಷನ್ ಮಾಡಿದ್ದಾರೆ. 1 millimeter, 1 into 10 power -3 meter. ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್? ವೇವ್ ಲೆಂತ್ ಅಂತ ಹೇಳ್ತಾ ಇದ್ದಾರೆ. ಸೊ ಥಿಂಕ್ ಮಾಡಿ. ಸಿ ಹಿಯರ್, ಫೈನಲ್ ಫ್ರಿಂಜ್ ವಿಡ್ತ್ ಅನ್ನೋದು ನಿಮಗೆ ಇನಿಷಿಯಲ್ ಫ್ರಿಂಜ್ ವಿಡ್ತ್ ಪ್ಲಸ್ 0.1 ಅಂತ ಹೇಳ್ತಾರೆ. 0.1 ಅಷ್ಟೇನಾ? therefore you can say that ಡೆಲ್ಟಾ ಬೀಟಾ ಡ್ಯಾಶ್ ಮೈನಸ್ ಬೀಟಾ ಅಂತ ಕರೆಯೋಣ.
beta dash minus beta will become equals to 0.1 meter. ಸಾರಿ, ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ? ಒಂದು ನಿಮಿಷ. ಫ್ರಿಂಜ್ ವಿಡ್ತ್ ಅನ್ನೋದು ಎಷ್ಟು ಇನ್ಕ್ರೀಸ್ ಆಗಿದೆ ರೀ ನಿಮಗೆ? 6 × 10⁻⁻5 ಮೀಟರ್ ಅಂತ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ಸೇ ಬೀಟಾ ಡ್ಯಾಶ್ ಮೈನಸ್ ಬೀಟಾ ಅನ್ನೋದು 6 × 10⁻⁻5 ಮೀಟರ್ ಅಂತ ಹೇಳ್ತಾರೆ. ದಟ್ ಈಸ್ ಡೆಲ್ಟಾ ಬೀಟಾ ನಿಮಗೆ ಕೊಟ್ಟಿದ್ದಾರೆ 6 × 10⁻⁻5 ಮೀಟರ್. ಓಕೆನಾ ರೀ? ಅರ್ಥ ಆಯ್ತಾ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು ಇಲ್ಲಿ ಇನ್ಕ್ರೀಸ್ ಆಗಿದೆ. ಇನ್ ದ ಸೇಮ್ ಮ್ಯಾನರ್ ಡಿಸ್ಟೆನ್ಸ್ ಚೇಂಜ್ ಮಾಡಿದ್ದಾರೆ ಅವರು, ಡಿಸ್ಟೆನ್ಸ್ ಸಹ ಚೇಂಜ್ ಮಾಡಿದ್ದಾರೆ. ಫೈನಲ್ ಡಿಸ್ಟೆನ್ಸ್ ಅನ್ನೋದು ಯಾವತ್ತೇ ಆಗಲಿ ಡಿ ಪ್ಲಸ್ ಎಷ್ಟು ಮೀಟರ್ ಚೇಂಜ್ ಮಾಡಿದರೆ ಇಲ್ಲಿ 0.1 ಮೀಟರ್ ಮೂವ್ ಮಾಡಿದ್ದಾರೆ. 0.1 ಮೀಟರ್ ಮೂವ್ ಮಾಡಿದ್ದಾರೆ. ದೇರ್ಫೋರ್ ಡಿ ಡ್ಯಾಶ್ ಮೈನಸ್ ಡಿ ಬಿಕಮ್ಸ್ ಈಕ್ವಲ್ಸ್ ಟು 0.1 ಮೀಟರ್ ಅಂತ ಬರುತ್ತೆ. ಇದನ್ನ ಡೆಲ್ಟಾ ಡಿ ಅಂತ ಕರೆಯೋಣ, 0.1 ಮೀಟರ್. ಓಕೆನಾ ರೀ? ನಾವು ನಮಗೆ ಗೊತ್ತಿದೆ ಏನದು ಅಂತಂದರೆ ಬೀಟಾ ಅನ್ನೋದು ನಿಮಗೆ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ನೋಡಿ, ಫ್ರಿಂಜ್ ವಿಡ್ತ್ ಅನ್ನೋದು ವೇವ್ ಲೆಂತ್ ಇಲ್ಲ ಕ್ಯಾಪಿಟಲ್ ಡಿ ಮತ್ತು ಸ್ಮಾಲ್ ಡಿ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಫ್ರಿಂಜ್ ವಿಡ್ತ್ ಬದಲಾವಣೆ ಆಗಿದೆ ಯಾವುದರಿಂದ ಅಂದರೆ ಕ್ಯಾಪಿಟಲ್ ಡಿ ಇಂದ. ದೇರ್ಫೋರ್ ವಿ ಕ್ಯಾನ್ ಸೇ ಡೈರೆಕ್ಟ್ಲಿ ನೋಡಿ ಡೆಲ್ಟಾ ಬೀಟಾ ಅನ್ನೋದು ಲ್ಯಾಂಬ್ಡಾ ಇಂಟು ಡೆಲ್ಟಾ ಡಿ ಡಿವೈಡ್ ಬೈ ಸ್ಮಾಲ್ ಡಿ ಅಂತ ಬರೀಬಹುದು. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ lambda becomes equals to delta beta into small d divided by delta capital D ಅಂತ ಬರಿತೀವಿ. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಡೆಲ್ಟಾ ಬೀಟಾ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 6 × 10⁻⁻5 ಅಲ್ಲಪ್ಪ, 6 × 10⁻⁻5. ಸ್ಮಾಲ್ ಡಿ ವ್ಯಾಲ್ಯೂ ಎಷ್ಟು ನಿಮಗೆ? ಸ್ಮಾಲ್ ಡಿ ವ್ಯಾಲ್ಯೂ ನಿಮಗೆ ಸ್ಮಾಲ್ ಡಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 1 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. 1 ಮಿಲಿಮೀಟರ್ 1 × 10⁻³ ಡಿವೈಡ್ ಬೈ ಡೆಲ್ಟಾ ಡಿ ಅನ್ನೋದು ನಿಮಗೆ 0.1 ಬಂದಿದೆ, 0.1. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ನೋಡಿ, ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಏನು ಬರುತ್ತೆ ಚೆಕ್ ಮಾಡಿ. 0.1 ಅಂದರೆ 1/10 ತಾನೆ, ಅಂದರೆ ಇಲ್ಲ 10⁻⁻1 ಆಗುತ್ತೆ, ಮೇಲೆ ಹೋದ್ರೆ 10⁻+1 ಆಗುತ್ತೆ. ಸೊ ಎಲ್ಲ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ 6 × 10⁻⁻5 into 10⁻³ into 10⁻1 ಅಂತ ಬರುತ್ತೆ. ಸೊ ಲ್ಯಾಂಬ್ಡಾ ಬಿಕಮ್ಸ್ ಈಕ್ವಲ್ಸ್ ಟು 6 × 10⁻⁻7 ಮೀಟರ್ ಅಂತ ಬರೀಬಹುದು. ನ್ಯಾನೋಮೀಟರ್ ಬರಿಬೇಕು ಅಂತಂದರೆ 600 ನ್ಯಾನೋಮೀಟರ್ ಆಗಿರುತ್ತೆ. ಅದೇ ಆಂಗ್ಸ್ಟ್ರಮ್ಸಲ್ಲಿ ಬರಿಬೇಕು ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು 6000 ಆಂಗ್ಸ್ಟ್ರಮ್ ಅಂತ ಬರಿಬಹುದು. ಗೊತ್ತಾಗ್ತದೆ ಅಲ್ವಾ ನಾವು ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ದ ಕ್ವಶನ್ಸ್ ಆರ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಐ ಹೋಪ್ ನೀವೆಲ್ಲರೂ ಕಾನ್ಸಂಟ್ರೇಟ್ ಮಾಡಿ ಓದಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇನ್ನೂ ಚೆನ್ನಾಗೆ ಪ್ರಿಪೇರ್ ಆಗಿ ನಿಮಗೆಲ್ಲ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಅಂದ್ಬಿಟ್ಟು ಆಶಿಸ್ತಾ, ಓಕೆ, ಆಲ್ ದ ಬೆಸ್ಟ್. ಇಫ್ ಪಾಸಿಬಲ್ ವಿಲ್ ಸಿ ದ ಇನ್ನೊಂದು ಪೇಪರ್, ಇನ್ನೊಂದು ಮಾಡಲ್ ಪೇಪರ್ ನಾವು ನೋಡೋಣ. ಓಕೆ, ಇಲ್ಲ ಅಂತಂದರೆ ಆಲ್ ದ ಬೆಸ್ಟ್. Okay, write the examinations well. Thank you.